ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂವರು ಯಾರು? ಇವರು ಅವತಾರವನ್ನೆತ್ತಿ ಮಾಡಿದ್ದೇನು? ಸರಸ್ವತಿ ಬ್ರಹ್ಮನ ಮಗಳ, ಬ್ರಹ್ಮನ ಹೆಂಡತಿನ? ಶಿವ ಕೋಪದಲ್ಲಿ ತಾಂಡವ ಆಡೋದು ಯಾಕೆ? ಶಿವತಾಂಡವದ ಅರ್ಥವೇನು? ದೇವರು ನಿಜವಾಗ್ಲೂ ತುಂಬ ಕೋಪ ಮಾಡ್ಕೊಳ್ತಾನ? ದೇವರ ಕೋಪಕ್ಕೆ ಅರ್ಥ ಏನು? ಮಾರ್ಗದರ್ಶನ ಮಾಡಬೇಕಾಗಿರೋ ಭಗವಂತ ಕೋಪ ಮಾಡ್ಕೊಳ್ಳೋದಾಗಲಿ, ಅಸೂಯೆ ಪಡೋದಾಗಲಿ, ಮಾತ್ಸರ್ಯ ಈ ಎಲ್ಲ ಅರಿಷಡ್ವರ್ಗಗಳನ್ನು ಅವನು ಪಡ್ಕೊಂಡಿದ್ದು. ಅವನಲ್ಲೂ ಇದೆಲ್ಲ ಇದೆ. ನಮ್ಮ ಹಾಗೆ ತಿಂತಾನೆ, ಮಲಗ್ತಾನೆ, ನಮ್ಮ ಹಾಗೆ ಎಲ್ಲ ಭೋಗಗಳನ್ನು ಭೋಗಿಸ್ತಾನೆ, ಹಾಗೆ ನಮ್ಮ ಹಾಗೆ ಹುಟ್ಟಿ ಸತ್ತೋಗ್ತಾನೆ. ಅಂದರೆ ಅವನನ್ನು ದೇವರು ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ? ಅವನು ಬೃಹಿ ವೃದ್ಧವು ಹೇಗಾಗ್ತಾನೆ? ನಮ್ಮೆಲ್ಲರಿಗಿಂತ ಶ್ರೇಷ್ಠ ಯಾವ ವಿಷಯದಲ್ಲಿ ಆಗ್ತಾನೆ? ಯಾವ ವಿಷಯದಲ್ಲಿ ಅವನು ನಮಗಿಂತ ಮೇಲೆ, ನಮಗಿಂತ ಶ್ರೇಷ್ಠ, ಹಾಗೂ ನಮ್ಮನ್ನೆಲ್ಲರನ್ನೂ ರಕ್ಷಣೆ ಮಾಡೋನು ಅವನು ದೇವರು, ಅವನು ಪರಮಾತ್ಮ, ನಾವು ಜೀವಾತ್ಮ ಅನ್ನೋ ವ್ಯತ್ಯಾಸ ಎಲ್ಲಿರುತ್ತೆ? ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ನಾವು ಇದೆಲ್ಲವನ್ನೂ ಕೂಡ ಸೃಷ್ಟಿ ಮಾಡಿದ್ದು, ಹಾಗೆ ಸೃಷ್ಟಿ ಮಾಡಿ ಸಮಾಜನ ದಾರಿ ತಪ್ಪಿಸ್ತಾ ಇರೋದು. ತುಂಬ ನೀವು ಪುರಾಣ ಕಥೆಗಳಲ್ಲಿ ಎಲ್ಲ ಕಥೆಗಳಲ್ಲೂ ನೋಡಿ, ದೇವರು ತುಂಬ ಚಿಕ್ಕ ಚಿಕ್ಕ ಕ್ಷುಲ್ಲಕ ವಿಷಯಗಳಿಗೆಲ್ಲ ಕೋಪ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಭೃಗುಮುನಿ ಅವನನ್ನು ಗಮನಿಸಲಿಲ್ಲ ಅನ್ನೋ ಅಷ್ಟು ಅವನಿಗೆ ಈಗೋ ಇತ್ತು. ಅಂದರೆ ಈಗೋನೇ ಗೆದ್ದಿಲ್ಲ ಅಂದಮೇಲೆ ಅವರು ಋಷಿಮುನಿಗಳಾಗಿ ತಪಸ್ ಮಾಡಿ ಏನು ಪ್ರಯೋಜನ? ಬ್ರಹ್ಮನನ್ನು ಶಾಪ ಕೊಟ್ಬಿಡ್ತಾನೆ. ಅಂದರೆ ಭೂಮಿ ಮೇಲೆ ನಿನ್ನ ಟೆಂಪಲ್ಲೇ ಇರಬಾರ್ದು, ನಿನ್ನ ಯಾರೂ ಪೂಜಿಸಲೇಬಾರ್ದು ಅಂತ ವಿಷ್ಣುವಿಗೆ ಎದೆಗೇ ಒದ್ದುಬಿಡ್ತಾನೆ. ಅಷ್ಟು ಕೋಪ ಇರುವಂಥ ಭೃಗುಮುನಿನ ಸೃಷ್ಟಿ ಮಾಡಿದ್ಯಾರು? ಕಾಪಾಡ್ತಾ ಇರೋರು ಯಾರು? ವಿಷ್ಣು ಕಾಪಾಡೋಕೆ, ಬ್ರಹ್ಮ ಸೃಷ್ಟಿ ಮಾಡೋಕೆ ಇರೋವಾಗ ಅವರಿಬ್ಬರನ್ನೂ ಯಾಕೆ ಅವರು ಕಾಪಾಡಲಿಲ್ಲ? ಹಾಗೆ ಇವತ್ತು ನಾನು ಹೇಳಿದ್ನಲ್ಲ, ಅದ್ಯಾವುದೋ ಒಂದು ಸೋಷಿಯಲ್ ಮೀಡಿಯಲ್ಲಿ ಒಂದು ಇಂಗ್ಲೀಷ್ ಚಾನಲಲ್ಲಿ ಒಬ್ಬರು ಲೇಡಿ ಬಂದೆಲ್ಲ ಟೆಂಪಲ್ಸ್ ಬಗ್ಗೆ ಹೇಳ್ತಾರೆ. ಅವರು ಹೇಳೋ ಕಥೆಗಳು ಇನ್ನೂ ಕ್ಷುಲ್ಲಕವಾಗಿರುತ್ತೆ. ಬ್ರಹ್ಮ ಮತ್ತು ವಿಷ್ಣು ಜಗಳ ಆಡ್ತಾ ಇರ್ತಾರೆ, ಆರ್ಗ್ಯೂ ಮಾಡ್ತಾ ಇರ್ತಾರೆ. ನಾನು ಫಸ್ಟ್ ಬಂದಿದ್ದು ಸೃಷ್ಟಿಯಲ್ಲಿ, ನಾನು ಹೆಚ್ಚು ಅಂತ ಅವರು ಜಗಳಾಡ್ತಿರುವಾಗ ಶಿವ ಬಂದು ಅವ್ರನ್ನ ತಡೆಯೋಕ್ಕೆ ತುಂಬ ಟ್ರೈ ಮಾಡಿದಾಗ ಆಗಲ್ಲ, ಅದು ಏನೇನೋ ಕಥೆ ಹೇಳಿಬಿಟ್ಟು ಹಾಗಾಗಿ ಕಾಶಿಗೆ ಶಿವ ಬಂದ, ಕಾಶಿ ಶಿವನ ಊರೇ, ಹೀಗೆಲ್ಲ ಏನೇನೇನೇನೇನೋ ಸೃಷ್ಟಿ ಮಾಡ್ತಾರೆ. ಅವರಿಬ್ಬರು ಎಲ್ಲ ಜಗಳಾಡ್ಕೊಳ್ಳೋದು, ನಮ್ಮ ಥರನೇ ಜಗಳ ಆಡ್ತಾರೆ, ನಮ್ಮ ಥರನೇ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಅಂದರೆ ಅವ್ರನ್ನ ಭಗವಂತ ಯಾಕೆ ಅನ್ಬೇಕು? ನಾವು ಯಾಕೆ ಅವ್ರನ್ನ ಪೂಜಿಸಬೇಕು, ಆರಾಧಿಸಬೇಕು? ಯಾವ ವಿಷಯಕ್ಕಾಗಿ ನಾವು ಅವ್ರ ಮಾರ್ಗದರ್ಶನನ ಪಡಿಬೇಕು? ದೊಡ್ಡವ್ರು ಯಾರೇ ಒಬ್ಬರು ನೋಡಿ, ಇದೆಲ್ಲ ಸರಿಯಲ್ಲ, ಹೀಗೆಲ್ಲ ಮಾಡಬೇಡಪ್ಪ, ಹೀಗಿರು ಅಂತ ಒಂದು ಒಳ್ಳೆಯ 2 ಮಾತುಗಳನ್ನು ಹೇಳಿ ಮಾರ್ಗದರ್ಶನ ಮಾಡ್ತಾರೆ ಅಂದರೆ ನಾವು ಅವ್ರನ್ನ ಹಿರಿಯರು, ಅನುಭವಸ್ಥರು, ಅವ್ರು ನಮಗಿಷ್ಟೆಲ್ಲ ಒಳ್ಳೇದು ಹೇಳಿದ್ದಾರೆ ಅಂತ ಗೌರವಿಸ್ತೀವಿ. ನೀನು ಜಗಳ ಮಾಡು, ನೀನು ಡಿವೋರ್ಸ್ ತೊಗೊಂಡು ಬಿಟ್ಟು ಹೋಗು, ನೀನು ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಕೋಪ ಮಾಡ್ಕೊ, ನೀನು ಜಗಳಾಡು, ನಾನು ಹೆಚ್ಚು ಅನ್ನೋ ಅಹಮ್ಮು ಪ್ರತಿಯೊಂದು ದೇವರುಗಳಿಗಿದೆ ಅಂದಮೇಲೆ ನಮಗೊಂದು ಕ್ವೆಶ್ಚನ್ ಹುಟ್ಟುತ್ತೆ, ಇನ್ನು ಯಾವ ವಿಷಯಕ್ಕಾಗಿ ನಾವು ಅವ್ರನ್ನ ಪೂಜಿಸಬೇಕು? ಹಿರಿಯರು, ಗೌರವಾನ್ವಿತರು, ಗೌರವ ಪಾತ್ರರು ಅಂತ ಯಾವ ವಿಷಯಕ್ಕಾಗಿ ಅವ್ರ ಮೇಲೆ ಗೌರವ ಪಡಬೇಕು? ಭಗವಂತ ಹೀಗೇನೂ ಇಲ್ಲ. ಇದನ್ನೆಲ್ಲ ಸುಳ್ಳು ಕತೆ ಸೃಷ್ಟಿ ಮಾಡಿ ತುಂಬಾ ಹಾಳು ಮಾಡ್ತಿದ್ದಾರೆ. ಪ್ರತಿಯೊಂದು ಗುಡಿ, ಪ್ರತಿಯೊಂದು ದೇವಸ್ಥಾನಗಳಿಗೂ ಒಂದೊಂದು ಕಥೆಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ದೇವಸ್ಥಾನಗಳು ಸೃಷ್ಟಿಯಾಗಿದ್ದೇ ಬೇರೆ ವಿಷಯಕ್ಕೆ. ಯಾವ ಮತಗುರುಗಳು ಕೂಡ ಈ ಕೆಟ್ಟ ದಾರಿಯನ್ನು ಸಜೆಸ್ಟ್ ಮಾಡಿಲ್ಲ, ಕೆಟ್ಟದ್ದನ್ನು ಹೇಳಲ್ಲ, ಕೆಟ್ಟ ದಾರಿಯನ್ನು ಸೂಚಿಸಿಲ್ಲ. ಎಲ್ಲರೂ ಕೂಡ ಇದೇ ವಿಚಾರನ ಹೇಳ್ತಾರೆ. ಆದರೆ ಅವರವರ ಮತ ಗ್ರಂಥಗಳು ಎಷ್ಟು ಶುದ್ಧವಾಗಿದೆ, ಎಷ್ಟು ಪ್ಯೂರ್ ಆಗಿದೆ, ಅವ್ರ ಕೈಗೆ ಎಷ್ಟು ಶುದ್ಧವಾಗೇ ಸಿಕ್ಕಿದೆ ಅನ್ನೋದನ್ನು ಇವತ್ತು ಅವರು ಪರಿಶೀಲಿಸ್ಕೋಬೇಕಾಗಿದೆ. ಬಿಟ್ಟರೆ ಇವತ್ತು ನಮಗೆ ವೇದಗಳು ಇಲ್ಲಿವರೆಗೂ ಪ್ಯೂರಾಗಿ ಸಿಕ್ಕಿರೋದ್ರಿಂದ ಈ ಎಷ್ಟೋ ವಿಷಯಗಳನ್ನು ತಿಳ್ಕೊಂಡು ನಾವು ಇವುಗಳ ಆಚರಣೆಗಳನ್ನು ಸರಿಪಡಿಸ್ಕೊಳ್ಳುವಂಥ ಸಾಧ್ಯತೆಗಳು ನಮಗಿದೆ. ಬೇರೆಯವರಿಗೂ ಕೂಡ ಇದು ಸಾಧ್ಯತೆ ಇದೆ. ಸ್ವಲ್ಪ ಅವರು ಶ್ರಮ ಪಡಬೇಕು. ಬೇರೆ ಯಾವ ಮತಗಳು ಕೂಡ ಕೆಟ್ಟದ್ದನ್ನು ಹೇಳಿಲ್ಲ, ಮತಗುರುಗಳು ಕೆಟ್ಟದ್ದನ್ನು ಹೇಳಿಲ್ಲ. ಅವರು ಸರಿಯಾಗಿ ನೋಡಬೇಕಾದ ಅವಶ್ಯಕತೆ ಇದೆ. ಅವರು ಕೂಡ ಹಿಂಸೆ ಮಾಡೋದಕ್ಕೆ ಹೇಳಿರೋಕ್ಕೆ ಸಾಧ್ಯನೇ ಇಲ್ಲ. ಇವರೆಲ್ಲರೂ ಕೂಡ ಮಹಾಮಾನವರು, ಮತಗುರುಗಳು. ಒಂದು ಮತವನ್ನು ಕಂಡುಹಿಡಿದಿದ್ದಾರೆ, ಒಂದೇನೋ ಒಳ್ಳೆಯ ವಿಷಯ ಹೇಳಿದ್ದಾರೆ ಅಂತಾನೆ ಅವರು ಮತಗುರುಗಳಾಗಿದ್ದಾರೆ. ಆದರೆ ಅವರ ಅನುಯಾಯಿಗಳು ಬೇಕಾಬಿಟ್ಟಿಯಾಗಿ ಬೇಡವಾಗಿದ್ದನ್ನೆಲ್ಲ ಆಚರಣೆ ಮಾಡ್ಕೊಂಡು ಬಂದು ಅವು ಕೂಡ ಈ ಥರ ಎಷ್ಟೊಂದು ಕಲುಷಿತ ಆಗಿ ಇವತ್ತು ಇಂಥ ಆಚರಣೆ ಆಗಿದೆ. ಅದೇನೇ ಆಗಿರಲಿ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸನಾತನಿಗಳೇ.
ಇದನ್ನಿವತ್ತು ಅರ್ಥ ಮಾಡಿಕೊಂಡ್ರೆ ಎಲ್ಲರೂ ಚೆನ್ನಾಗಿ ಬದುಕಬಹುದು. ಇಷ್ಟೆಲ್ಲ ಇರೋದರ ಮಧ್ಯ ದೇವರಿಗೆ ಶರೀರ ಇಂದ್ರಿಯ ಮನಸ್ಸೂ ಇರಲ್ಲ ಅಂದಮೇಲೆ, ಅವುಗಳ ಅವಶ್ಯಕತೆಯೇ ಇಲ್ಲ ಅಂದಮೇಲೆ ಭೋಗ ಎಲ್ಲಿಂದ ಬಂತು? ದೇವರು ಭೋಗಕ್ಕಾಗಿ ಅಂದರೆ ತಿನ್ನೋದಕ್ಕಾಗಿ ಅವನು ಕೋಪ ಮಾಡ್ಕೊಂಡಿರೋದು ಎಷ್ಟೋ ಕಡೆ ನೋಡ್ತೀವಿ. ಆಮೇಲೆ ಪಾರ್ವತಿ ಮೇಲೆ ಶಿವ ಕೋಪ ಮಾಡ್ಕೊಂಡಿರೋದು. ಪಾರ್ವತಿ ಅಷ್ಟೊಂದು ಒಂದು ಸೃಷ್ಟಿ ಮಾಡಿದಾಳೆ ಅಂದಮೇಲೆ ಸೃಷ್ಟಿಕರ್ತ ಅಂತ ಬ್ರಹ್ಮನಿಗೇನು ಹೆಸರು? ಪಾರ್ವತಿನೇ ಒಂದು ಮನುಷ್ಯನ ಸೃಷ್ಟಿ ಮಾಡಿ ರೂಪ ಕೊಟ್ಟು ಇಟ್ಟಿದ್ದಾಳೆ ಅಂದಮೇಲೆ ಕಾಯುವಷ್ಟು ವ್ಯವಧಾನ ಶಿವನಲ್ಲಿರಲಿಲ್ವಾ? ಈ ಥರ ತುಂಬ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ನಾನು ಹೇಳೋದು, ನಿಮ್ಮ ಮಕ್ಕಳ ಪ್ರಶ್ನೆಗಳನ್ನು ತೆಗೆದು ಹಾಕಬೇಡಿ ಅಂತ. ಈ ಥರ ಪ್ರತಿಯೊಂದು ಏನೋ ಒಂದು ಕತೆ ಹೇಳ್ತಾ ಇದ್ದರೆ ಪ್ರತಿಯೊಂದರಲ್ಲೂ ಒಂದು ಪ್ರಶ್ನೆ ಮಕ್ಕಳ ಈ ಕಡೆಯಿಂದ ಬರ್ತಾನೆ ಇರುತ್ತೆ. ಆ ಥರ ಯೋಚನೆ ಮಾಡುವಂಥ ಶಕ್ತಿ ಮಕ್ಕಳಿಗಿದೆ. ಆ ಥರ ಒಂದು ಪ್ರಶ್ನೆ ಕೇಳಿದ್ದಾರೆ ಅಂದರೆ ಅವರಲ್ಲಿ ತುಂಬ ಅದ್ಭುತ ಒಂದು ಶಕ್ತಿ ಇದೆ ಅಂತ. ಅವ್ರನ್ನ ಯಾವತ್ತೂ ತೆಗೆದು ಹಾಕಬೇಡಿ, ಪ್ರಾಮಾಣಿಕವಾದ ಉತ್ತರ ಕೊಡಿ. ತಿಳಿದವರ ಹತ್ರ ಹೇಳಿ, ಇಲ್ಲ ಅಂದರೆ ಕಮೆಂಟ್ ಮಾಡಿ. ಅವರ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಅಧ್ಯಯನದ ಹಂತದಲ್ಲೇ ಇರೋದರಿಂದ ನಾನು ಇದನ್ನೆಲ್ಲ ತಿಳ್ಕೊಂಡು ನನ್ನ ಇಲ್ಲಿವರೆಗೂ ಸಾಮರ್ಥ್ಯಾನುಸಾರ ನಾನು ತಿಳ್ಕೊಂಡಿರೋದ್ರ ಪ್ರಕಾರ ಉತ್ತರ ಕೊಡೋ ಪ್ರಯತ್ನ ಪಡ್ತೀನಿ. ಇಲ್ಲ ಅಂದರೆ ಹೆಚ್ಚಿನದನ್ನು ತಿಳ್ಕೊಳ್ಳೋ ಪ್ರಯತ್ನ ಎಲ್ಲರೂ ಸೇರಿ ಮಾಡೋಣ. ಕಳೆದ ಸಾರಿ 2-3 ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳಿದ್ದೆ. ಅದಕ್ಕೆಲ್ಲ ಒಂದು 2-3 ಜನ ಉತ್ತರ ಕೊಟ್ಟಿದ್ದೀರಾ. ಗಾಯತ್ರಿ ಅವರು, ಅನಿತಾ ಅವರು, ನೀವೆಲ್ಲ ಉತ್ತರ ಕೊಟ್ಟಿದ್ದೀರಾ. ಅದು ಕೂಡ ಸರಿನೇ. ದೇವ್ರ ಬಗ್ಗೆ ನಮಗಿರೋದು ಭಯನಾ ಭಕ್ತಿನಾ ಅಂತ ಕೇಳಿದ್ದೆ. ಭಕ್ತಿ ಅಂದರೆ ಪ್ರೀತಿ ಗೌರವ ಅಂತೆಲ್ಲ ಹೇಳಿದ್ದೀರಾ. ಆದರೆ ನಮಗೆ ದೇವ್ರ ಮೇಲೆ ಇರೋದು ಭಯನಾ ಭಕ್ತಿನಾ ಅಂತ ಎಷ್ಟೋ ಜನ ಇನ್ನೂ ಹೇಳಿಲ್ಲ. ಎಷ್ಟೋ ಜನ ನಾವೇನು ಮಾಡ್ತೀವಿ ಅಂದರೆ ದೇವರು ಅಂದ ತಕ್ಷಣವೇ ಭಯ ಪಡೋಕ್ಕೆ ಶುರು ಮಾಡಿಬಿಡ್ತೀವಿ. ದೇವರು ಅಂದರೆ ನಾವು ಭಯ ಪಡಬೇಕಾಗಿಲ್ಲ, ಭಕ್ತಿ ಇರಬೇಕು ಅಷ್ಟೇ. ಭಕ್ತಿ ಅಂದರೆ ಭಜ ವಿಭಜನೆ ಭಜ ಸೇವಾಯಾಮ್ ಅನ್ನೋ ಮೂಲ ಧಾತುವಿನಿಂದ ಭಕ್ತಿ ಅನ್ನೋ ಪದ ಬರುತ್ತೆ ಅಂತ ಹೇಳಿದ್ದೆ. ಇದರ ಅರ್ಥ ಏನು ಅಂದರೆ ಅವನ ಗುಣಗಳನ್ನು ನಾವು ಯಾರನ್ನು ಭಕ್ತಿ ಮಾಡ್ತೀವೋ ಆ ವಿಶ್ವಚೇತನ ಶಕ್ತಿ ಭಗವಂತ ಅನ್ಕೋಬಹುದು. ಅಥವಾ ನಾವು ಯಾರನ್ನ ಫಾಲೋ ಮಾಡ್ತೀವೋ, ಯಾರ ಬಗ್ಗೆ ನಮಗೆ ಭಕ್ತಿ, ನಾವು ಅವ್ರ ಭಕ್ತ ಅಂತ ಹೇಳ್ಕೊಳ್ತೀವಲ್ಲ, ನಾವು ರಾಮನ ಭಕ್ತ, ಕೃಷ್ಣನ ಭಕ್ತ, ಬುದ್ಧನ ಭಕ್ತ ಅಂತ ಹೇಳ್ಕೊಳ್ಳೋರೆಲ್ಲರೂ ಅವರ ಗುಣಗಳು ಏನಿದೆಯೋ ಅದನ್ನು ವಿಭಾಗಿಸಿ, ಅದನ್ನು ಬೇರ್ಪಡಿಸಿ ಅವೆಲ್ಲವನ್ನು ನಮ್ಮವನ್ನಾಗಿ ಮಾಡ್ಕೊಳ್ಳೋದು. ಅವರ ಗುಣಗಳನ್ನು ನಮ್ಮ ಗುಣಗಳನ್ನಾಗಿ ಮಾಡ್ಕೊಳ್ಳೋದೇನಿದೆ, ನಾವು ಅದನ್ನು ಧರಿಸೋದು, ಸೇವಿಸೋದೇನಿದೆ, ಅದನ್ನು ನಾವು ಭಕ್ತಿ ಅಂತ ಹೇಳ್ತೀವಿ. ಹಾಗಿದ್ರೆ ನಾವೆಷ್ಟೋ ಜನ ದೇವರು ಅಂದರೆ ತುಂಬ ಭಯ ಪಡ್ತೀವಿ. ಭಯ ಪಡಬೇಕಾದಿಲ್ಲ. ಯಾಕೆ ಅಂದರೆ ಬೇಸಿಕಲಿ ವಿಶ್ವಚೇತನ ಶಕ್ತಿ, ಆ ಭಗವತ್ ಶಕ್ತಿ ಏನೇ ಇದ್ದರೂ ಅದು ಕರುಣಾಮಯ, ದಯಾಮಯ. ಅದು ನಮಗೆ ಕೆಟ್ಟದ್ದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಶಕ್ತಿ ಒಂದು ವ್ಯವಸ್ಥೆ ಮಾಡಿ ಇಟ್ಟುಬಿಟ್ಟಿದೆ. ಅದನ್ನು ಒಂದು ಬಾಳೆಹಣ್ಣು ಚಡಿ ಏಟಿನ ಮೂಲಕ ಕೂಡ, ಆ ಒಂದು ಉದಾಹರಣೆಯ ಮೂಲಕ ನಿಮ್ಗೆ ಅರ್ಥ ಮಾಡಿಸಿದ್ದೆ. ನಮ್ಮ ಒಳ್ಳೆ ಕೆಲಸಗಳಿಗೆಲ್ಲ ನಮಗೆ ರಿವಾರ್ಡ್ ಸಿಗುತ್ತೆ ಅಂದರೆ ಬಾಳೆಹಣ್ಣು, ನಮ್ಮ ಕೆಟ್ಟ ಕೆಲಸಗಳಿಗೆಲ್ಲ ನಮಗೆ ಪನಿಷ್ಮೆಂಟ್ ಸಿಗುತ್ತೆ, ಚಡಿ ಏಟು. ಆ ವ್ಯವಸ್ಥೆ ಮಾಡಿ ಇಟ್ಟಾಗಿದೆ. ಅದಾದಮೇಲೆ ಮತ್ತೆ ಸಪ್ರೇಟಾಗಿ ನಾವೇನು ಮಾಡ್ತೀವಿ, ಅದಕ್ಕೆ ಹೀಗೆ ಮಾಡಲಿಲ್ಲ ಅಂದರೆ, ಅವನಿಗೆ ಆರತಿ ಎತ್ತಿಲ್ಲ ಅಂದರೆ, ಅವನ ಹುಂಡಿಗೆ ದುಡ್ಡು ಹಾಕಿಲ್ಲ ಅಂದರೆ, ಅವನಿಗೆ ನೈವೇದ್ಯ ಕೊಡಲಿಲ್ಲ ಅಂದರೆ, ಇದೆಲ್ಲ ಮಾಡಿಲ್ಲ ಅಂದರೆ ಅವನು ನಮಗೇನೋ ಶಿಕ್ಷೆ ಕೊಟ್ಬಿಡ್ತಾನೆ. ಅಥವಾ ಅವನ ಬಗ್ಗೆ ಮಾತಾಡಿದ್ರೆ ದೇವ್ರಿದಾನ ಇಲ್ವಾ, ದೇವ್ರಿಲ್ಲ, ಈ ಥರ ಎಲ್ಲ ಮಾತಾಡಿದ್ರೆ ಶಿಕ್ಷೆ ಕೊಟ್ಬಿಡ್ತಾನೆ. ಆ ಥರ ಏನೂ ಇಲ್ಲ. ಭಗವತ್ ಶಕ್ತಿ ಇದ್ದೇ ಇದೆ. ಇದು ನಾಸ್ತಿಕವಾದ ಅಂತ ಅಂದ್ಕೊಂಡ್ಬಿಡ್ತಾರೆ ಕೆಲವರು. ಭಗವಂತ ಇಲ್ಲ ಅಂತಲ್ಲ ಹೇಳ್ತಿರೋದು, ಭಗವಂತ ಇದ್ದಾನೆ, ಇದೆ ಅಥವಾ ಇದ್ದಾಳೆ. ಅದಕ್ಕೂ ಕೂಡ ನಾನು ಹಿಂದಿನ ಎಷ್ಟೋ ಎಪಿಸೋಡ್ಗಳಲ್ಲಿ ಉದಾಹರಣೆ ಹೇಳಿದ್ದೀನಿ. ಅಂದರೆ ನಾವು ಮುಖ್ಯವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತೀವಿ. ಬ್ರಹ್ಮ, ವಿಷ್ಣು, ಶಿವ. ಬ್ರಹ್ಮ ಅಂದರೆ ಸೃಷ್ಟಿಕರ್ತ, ವಿಷ್ಣು ಅಂದರೆ ಎಲ್ಲ ಕಾಪಾಡೋನು, ಶಿವ ಅಂದರೆ ಡಿಸ್ಟ್ರಾಯ್ ಮಾಡೋನು ಅಂತ ಹೇಳ್ತೀವಿ. ಆದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲರೂ ಬೇರೆ ಬೇರೆ ಅಲ್ಲ. ಬೃಹಿ ವೃದ್ಧವ್ ಅನ್ನೋ ಮೂಲ ಧಾತುವಿನಿಂದ ಬ್ರಹ್ಮ ಅನ್ನೋ ಪದ ಬರುತ್ತೆ. ಅದಕ್ಕೆ ಎಲ್ಲದಕ್ಕಿಂತ ಶ್ರೇಷ್ಠವಾದ ಹಾಗೂ ಎಲ್ಲದಕ್ಕಿಂತ ಹಿರಿದಾದ ಒಂದು ಶಕ್ತಿ ಅಂತ ಅರ್ಥ. ಅದು ಆ ಭಗವಂತನಿಗೆ ಹೇಳ್ತೀವಿ. ಹಾಗೆ ಅದು ವೃದ್ಧಿಯನ್ನು ಮಾಡುತ್ತೆ, ಅಂದರೆ ವೃದ್ಧಿಸುವಂಥ ಶಕ್ತಿ ಇದೆ. ಅಂದರೆ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಆ ಶಕ್ತಿಗೆ ನಾವು ಬ್ರಹ್ಮ ಅಂತ ಕರಿತೀವಿ. ಅದು ಕೂಡ ಅದೇ ಭಗವತ್ ಶಕ್ತಿ, ಅದೇ ಪರಮಾತ್ಮ. ಹಾಗೆ ವಿಷ್ಣು ಅಂದರೆ ವಿಶಿಲ್ರ ವ್ಯಾಪ್ತವು ಅಂತ, ಅಂದರೆ ಇಡೀ ವಿಶ್ವವನ್ನೆಲ್ಲ ವ್ಯಾಪಿಸಿರುವಂಥವನನ್ನು ವಿಷ್ಣು ಅಂತೀವಿ. ಅಂದರೆ ಮತ್ತದೇ ಬ್ರಹ್ಮ, ಎಲ್ಲದಕ್ಕಿಂತ ಹಿರಿದಾದ ಶಕ್ತಿ, ಶ್ರೇಷ್ಠವಾದ ಶಕ್ತಿ, ಸೃಷ್ಟಿ ಮಾಡುವಂಥ ಶಕ್ತಿ ಇರೋದು ಅವನಿಗೇನೆ. ಎಲ್ಲ ಕಡೆ ವ್ಯಾಪಿಸಿರೋನು ಕೂಡ ಅವನೇನೆ. ಶಿವು ಕಲ್ಯಾಣೆ ಅಂತ ಹೇಳ್ತೀವಿ. ಶಿವು ಕಲ್ಯಾಣೆ ಅನ್ನೋ ಮೂಲ ಧಾತುವಿನಿಂದ ಶಿವ ಅನ್ನೋ ಪದ ಬರುತ್ತೆ. ವಿಶಿಲ್ರ ವ್ಯಾಪ್ತವು ಅನ್ನೋ ಮೂಲ ಧಾತುವಿನಿಂದ ವಿಷ್ಣು ಅನ್ನೋ ಪದ ಬರುತ್ತೆ.
ಶಿವ ಕಲ್ಯಾಣಿ ಅನ್ನೋ ಮೂಲಧಾತುವಿನಿಂದ ಶಿವ ಅನ್ನೋ ಪದ ಏನು ಬರುತ್ತೋ ಅದು ಎಲ್ಲರಿಗೂ ಕಲ್ಯಾಣಕರವಾಗಿರೋನು, ಎಲ್ಲರಿಗೂ ಕಲ್ಯಾಣಕರವಾಗಿದ್ದನ್ನೇ ಕೊಡುವವನು, ಕಲ್ಯಾಣಕರವಾಗೇ ಇರುವವನು ಅನ್ನುವಂಥ ಅರ್ಥ. ಅದು ಕೂಡ ಅದೇ ಭಗವಂತನಿಗೆ ಸೇರುತ್ತೆ. ಗಂಡು ದೇವರುಗಳ ಬಗ್ಗೆನೇ ಮಾತಾಡ್ತೀವಿ ಅಂದರೆ ನಾವು ಹೆಣ್ಣು ದೇವರುಗಳಿಗೂ ಕೂಡ ನಾವು ಮಾಡ್ಕೊಂಡಿರೋದು ಬಿಟ್ಟರೆ ಅದೇ ಭಗವತ್ ಶಕ್ತಿನ ನಾವು ಸರಸ್ವತಿ ಅಂತ ಕೂಡ ಕರಿತೀವಿ. ಸರಸ್ವತಿ ಅಂದರೆ ಸ್ವಸರತಿ ಅಂದರೆ ಸ್ವಯಂ ಸರತಿ ಅಂತ ಅರ್ಥ. ಸರತಿ ಅಂದರೆ ಚಲಿಸೋದು, ಮೂಮೆಂಟ್. ಸ್ವಯಂ ಸರತಿ ಅಂದರೆ ಆ ಭಗವಂತ ತನ್ನಷ್ಟಕ್ಕೆ ತಾನೇ, ಅಂದರೆ ಅವನಿಗೆ ಯಾವುದೇ ಟೂಲ್ನ ಅವಶ್ಯಕತೆ ಇಲ್ಲ, ಅವನು ಎಲ್ಲೂ ಮೂವ್ ಆಗೋದೂ ಇಲ್ಲ. ಅಂದರೆ ಸ್ವಯಂ ಸರತಿ ಅಂದರೆ ಸೆಲ್ಫ್ ಎವಿಡೆಂಟ್ ಅಂತ, ಅವನಷ್ಟಕ್ಕೆ ಅವನೇ ಇರುವವನು, ಸ್ವಯಂ ಭೂ ಅಂತೇನು ಹೇಳ್ತೀವೋ ಆ ಥರ. ಅಂದರೆ ಅವನ್ನ ಬೇರೆ ಯಾರೂ ಸೃಷ್ಟಿ ಮಾಡಬೇಕಾಗಿಲ್ಲ. ಹಾಗಾಗಿ ಆ ಭಗವಂತನನ್ನು ಸ್ವಯಂ ಸರತಿ ಅಂತೀವಿ. ಅದಕ್ಕೆ ಹೆಸರು ಸರಸ್ವತಿ ಅಂತ. ಇನ್ನೊಂದು ಲಕ್ಷ್ಮಿ ಅಂತ ಬರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡೋದು ಲಕ್ಷ್ಮಿ. ಲಕ್ಷ ದರ್ಶನ ಅಂಕನ ಯೋಹೋ ಅನ್ನೋ ಮೂಲ ಧಾತುವಿನಿಂದ ಈ ಪದ ಬರುತ್ತೆ. ಇದರ ಅರ್ಥ ಲಕ್ಷ್ಮಿ ಅಂದರೆ ಇದರ ಅರ್ಥ ಹುಡುಗಿ, ಹೆಣ್ಣು ದೇವರು ಅಂತಲ್ಲ, ಅಥವಾ ದೇವರ ಹೆಂಡತಿ ಅಂತಲ್ಲ. ಇದರ ಅರ್ಥ ಲಕ್ಷ ಅಂದರೆ ಸಿಕ್ಕಾಪಟ್ಟೆ, ದರ್ಶನ ಅಂಕನ ಯೋಹೋ, ಅಂಕನ ಅಂತಂದರೆ ಇನ್ನೊಂದು ಲಕ್ಷ ಆಲೋಚನೆ, ಲಕ್ಷ ವಿಭಾಗಿಸುವಂಥದ್ದು, ಇದು ಎಷ್ಟು ಭಿನ್ನ ಭಿನ್ನವಾಗಿ ನೋಡುವಂಥದ್ದು. ಅಂದರೆ ಈ ಇಡೀ ಸೃಷ್ಟಿಯಲ್ಲಿ ಆ ಭಗವಂತ ಎಷ್ಟು ವೈವಿಧ್ಯತೆಯನ್ನು ಮಾಡಿದ್ದಾನೆ, ಎಷ್ಟು ವೈವಿಧ್ಯಮಯವಾಗಿದ್ದೀವಿ ನಾವೆಲ್ಲರೂ. ನಮ್ಮೆಲ್ರಿಗೂ ಇರೋದು ಒಂದು ದೇಹ, ಎರಡು ಕೈ, ಎರಡು ಕಣ್ಣು, ಎರಡು ಕಿವಿ, ಎರಡು ಕಾಲು, ಒಂದು ಮೂಗು, ಒಂದು ಬಾಯಿ, ಎಲ್ಲ ಸೇಮೇ ಇರುತ್ತೆ. ಆದರೂ ಎಷ್ಟು ವೈವಿಧ್ಯವಾಗಿದ್ದೀವಿ ನಾವೆಲ್ಲರೂ. ನಮ್ಮೆಲ್ರಿಗೂ ಬ್ರೈನ್ ಇರುತ್ತೆ, ಅಷ್ಟೇ ಸೈಜ್ ಇರುತ್ತೆ, ಹಾಗೇ ಇರುತ್ತೆ. ಆದರೆ ಬ್ರೈನಲ್ಲಿ ವಿಚಾರಗಳು ಎಷ್ಟು ಥರ ಇದೆ, ಎಲ್ಲರ ಆಸೆ ಆಕಾಂಕ್ಷೆಗಳು, ಇಚ್ಛೆಗಳು, ಕಷ್ಟಗಳು ಎಲ್ಲ ಎಷ್ಟು ಥರ ಇದೆ. ಟ್ವಿನ್ಸ್ ಅಂತ ಹೇಳೋ ಅಂಥವ್ರ ಮಧ್ಯೆನೂ ಕೂಡ ಸೂಕ್ಷ್ಮವಾದ ಒಂದು ಡಿಫ್ರೆನ್ಸ್ನ, ವ್ಯತ್ಯಾಸವನ್ನು ಭಗವಂತ ಕೊಟ್ಟಿದ್ದಾನೆ. ಇಷ್ಟು ವೈವಿಧ್ಯ ಅಂದರೆ ನಾವು ಬರೀ ನಮ್ಮ ಮನುಷ್ಯರ ಬಗ್ಗೆ ಹೇಳ್ತಿಲ್ಲ, ಇಡೀ ಸೃಷ್ಟಿಯಲ್ಲಿ ಎಷ್ಟು ಥರದ ಹೂಗಳು, ಎಷ್ಟು ಥರದ ಹಣ್ಣುಗಳು, ಎಷ್ಟು ಥರದ ಸುಗಂಧಗಳು, ಆ ಹಣ್ಣು ಹೂವಿನ ರುಚಿ ಎಷ್ಟು ಥರ, ಅದರ ಬಣ್ಣಗಳು ಎಷ್ಟು ಥರ, ಅದನ್ನು ನೋಡೋದು ಎಷ್ಟು ಥರದಲ್ಲಿ ನಾವು ಒಂದೊಂದು ಹೂವಿನ ಸುವಾಸನೆ ಒಂದೊಂದು ಥರ ಇರುತ್ತೆ. ಈ ಎಲ್ಲವನ್ನು ಇಷ್ಟು ವೈವಿಧ್ಯಮಯವಾಗಿ ಮಾಡಿದ ರಚನೆ ಏನಿದೆಯಲ್ಲ, ಆ ರಚನಾಕರ್ತ ಏನಿದಾನಲ್ಲ, ಅದನ್ನು ನಾವು ಲಕ್ಷ್ಮಿ ಅಂತ ಕರಿತೀವಿ. ಅವಳು ಅನ್ನಬಹುದು, ಅವನು ಅನ್ನಬಹುದು, ಅದು ಅಂತಲೂ ಅನ್ನಬಹುದು. ಆ ಶಕ್ತಿನ ನಾವು ಲಕ್ಷ್ಮಿ ಅಂತ ಕರಿತೀವಿ. ಲಕ್ಷ್ ಅಂದರೆ ಅದನ್ನೆಲ್ಲ ಮಾಡಿರುವಂಥದ್ದು ನಾನೇ ಅಂತ. ಲಕ್ಷ್ ಅಸಿ ಅಂತ ಹೇಳ್ತಾರೆ. ಲಕ್ಷ್ಮಿ ಅಂದರೆ ನಾವು ಉತ್ತಮ ಪುರುಷ, ನಮ್ಮನ್ನು ನಾವು ಸಂಸ್ಕೃತದಲ್ಲಿ ಉತ್ತಮ ಪುರುಷ ಅಂತ ಹೇಳ್ತೀವಿ. ನಾನು ಅಂತ ಏನಿರುತ್ತೋ ಐ ಅಂತ ಬರುತ್ತಲ್ಲ, ಅದನ್ನು ಉತ್ತಮ ಪುರುಷ ಅಂತ ಹೇಳ್ತೀವಿ. ಆ ಉತ್ತಮ ಪುರುಷಕ್ಕೆ ಅಸ್ಮಿ ಅಂತ ಬರುತ್ತೆ. ಸೊ ಲಕ್ಷ್ಮಿ ಅಂತ ಅಂದರೆ ಅದೇ ಆ ಭಗವಂತ ಅಂತ ಅರ್ಥ. ಯಮ ಅಂತ ಹೇಳ್ತೀವಿ, ಅಂದರೆ ನಾವು ಸತ್ತೋಗ್ಬಿಟ್ರೆ ಅವನು ಪಾಷಾಣ ಹಾಕ್ಬಿಟ್ಟು ನಮ್ಮ ಪ್ರಾಣನ ತೊಗೊಂಡು ಹೋಗಕ್ಕೆ ಬರ್ತಾನೆ ಅಂತ. ಅದು ಕೂಡ ಅದೇ ಭಗವತ್ ಶಕ್ತಿಗೆ ಹೇಳೋದು. ಯಮ ನಿಯಮನೆ, ಯಮು ಉಪರಮೆ ಅನ್ನೋ ಮೂಲ ಧಾತುವಿನಿಂದ ಯಮ ಅನ್ನೋ ಪದ ಬರುತ್ತೆ. ಯಮ ನಿಯಮನೆ ಅಂದರೆ ಈ ಇಡೀ ಪ್ರಪಂಚದ ಸೃಷ್ಟಿಯ ನಿಯಮವನ್ನು ಯಾರು ಮಾಡಿದಾರೋ ಆ ನಿಯಮಗಳ ಪಾಲನೆಯನ್ನು ಸರಿಯಾಗಿ ಮಾಡದೇ ಇದ್ದರೆ ಅದರ ಮೇಲೆ ಏನು ಸೂಪರ್ವಿಷನ್ ಯಾರು ಮಾಡ್ತಾರೋ ಅವನನ್ನು ನಾವು ಭಗವಂತ ಅಂತ ಹೇಳ್ತೀವಿ. ಅದೇ ಭಗವಂತನ ಹೆಸರೇ. ಭಗ ಅಂದರೂ ಕೂಡ ಐಶ್ವರ್ಯ, ಭಗ ಇತಿ ಐಶ್ವರ್ಯ ನಾಮ ಅಂತ ಹೇಳ್ತಾರೆ. ಅದು ಭಗವಂತ ಇಡೀ ಸೃಷ್ಟಿಯ ಇಷ್ಟು ಬ್ರಹ್ಮಾಂಡದ ಐಶ್ವರ್ಯದ ಒಡೆಯನು ಯಾರಿದಾನೋ ಅವನನ್ನು ಭಗವಂತ ಅಂತ ಹೇಳ್ತೀವಿ. ಪ್ರತಿಯೊಂದಕ್ಕೂ ಗಣಪತಿ ಅಂತ ಹೇಳ್ತೀವಿ. ಗಣ ಅಂದರೆ ಎಲ್ಲ ಜೀವಾತ್ಮರು, ಮುಖ್ಯವಾಗಿ ಜೀವಾತ್ಮರು ತುಂಬ ಸಂಖ್ಯೆಯಲ್ಲಿರೋದ್ರಿಂದ ಅವರನ್ನು ನಾವು ಗಣ ಅಂತ ಹೇಳ್ತೀವಿ. ಒಂದಕ್ಕಿಂತ ಹೆಚ್ಚಿದ್ರೇ ನಾವು ಗಣ ಅಂತ ಹೇಳ್ತೀವಿ, ಅಂದರೆ ಕೌಂಟ್ ಮಾಡ್ತೀವಿ, ಅದನ್ನು ಗಣ ಅಂತ ಹೇಳ್ತೀವಿ. ಯಾವುದನ್ನು ಕೌಂಟ್ ಮಾಡ್ತೀವೋ ಅದನ್ನು ಗಣ ಅಂತ ಹೇಳ್ತೀವಿ. ಒಂದಿದ್ದರೆ ನಾವು ಕೌಂಟ್ ಮಾಡೋಕ್ಕೆ ಹೋಗಲ್ಲ, ಒಂದಕ್ಕಿಂತ ಹೆಚ್ಚಿರೋದನ್ನೇ ಕೌಂಟ್ ಮಾಡ್ತೀವಿ. ಈ ಎಲ್ಲ ಗಣಗಳು ಅಂದರೆ ಜೀವಾತ್ಮರೇನಿದಾರೋ ಈ ಎಲ್ಲರಿಗೂ ಪತಿ ಯಾರು ಅಂದರೆ ರಕ್ಷಣೆ ಅನ್ನೋ ಮೂಲ ಧಾತುವಿನಿಂದ ಪತಿ ಅನ್ನುವಂಥ ಪದ ಬರುತ್ತೆ. ಪತಿ ಅಂದರೆ ಅವನು ರಕ್ಷಕ. ಇವನ್ ನಾವು ನಮ್ಮ ಗಂಡಂದರಿಗೆ ಪತಿ, ಹಸ್ಬೆಂಡ್ ಅಂತ ಹೇಳ್ತೀವಲ್ಲ, ಅದರ ಅರ್ಥ ಕೂಡ ಕುಟುಂಬವನ್ನು ರಕ್ಷಿಸುವಂಥವನು, ರಕ್ಷಣೆ ಹೊಣೆ ಅವನ ಮೇಲಿರುತ್ತೆ. ಹಾಗಾಗಿ ಪತಿ ಅಂತ ಹೇಳ್ತೀವಿ. ಪತಿಗೆ, ಪಿತಾಗೆ ಎಲ್ಲದಕ್ಕೂ ರಕ್ಷಣೆ ಅನ್ನೋ ಮೂಲ ಧಾತುವಿನೇ ಬರುತ್ತೆ. ಅದರ ಅರ್ಥ ನಾವು ಎಲ್ಲ ರೀತಿಯಿಂದ ನಮ್ಮ ಕುಟುಂಬವನ್ನು ರಕ್ಷಿಸೋದು. ಹಾಗೆ ಇಡೀ ಸೃಷ್ಟಿಯಲ್ಲಿ ಇಡೀ ಸೃಷ್ಟಿನ ಎಲ್ಲ ಜೀವಾತ್ಮರನ್ನು ಯಾರು ರಕ್ಷಿಸ್ತಾರೋ ಅವನನ್ನು ನಾವು ಭಗವಂತ ಅಂತ ಕರಿತೀವಿ.
ಇದೇ ಅರ್ಥದಲ್ಲಿ ನಾವು ರಾಷ್ಟ್ರಪತಿ ಅಂತ ಕೂಡ ಹೇಳ್ತೀವಿ ರೂಢಿಯಲ್ಲಿ. ಫೀಮೇಲ್ ಬಂದ್ರೂ ಕೂಡ ರಾಷ್ಟ್ರಪತಿ ಅಂತಲೇ ಹೇಳ್ತೀವಿ, ರಾಷ್ಟ್ರಪತ್ನಿ ಅಂತ ಹೇಳಲ್ಲ. ಅದರ ಅರ್ಥ ಇಡೀ ರಾಷ್ಟ್ರದ ರಕ್ಷಣೆ ಮಾಡುವಂಥವನು, ಇಡೀ ರಾಷ್ಟ್ರದ ನಿಯಮಗಳೇನಿದೆಯೋ ಅವುಗಳ ರಕ್ಷಣೆ ಮಾಡುವಂಥವನು, ಅವುಗಳನ್ನು ಎಲ್ಲರೂ ಪಾಲಿಸುವಂತೆ ನೋಡ್ಕೊಳ್ಳೋನು ಯಾರಿದಾನೋ ಅವನನ್ನು ನಾವು ಪತಿ ಅಂತ ಹೇಳ್ತೀವಿ. ಅಂದರೆ ಪತಿಯಾಗಿರೋನು ರಕ್ಷಣೆನೂ ಮಾಡ್ತಾನೆ, ಹಾಗೆ ಯಜಮಾನಿಕೆನೂ ಮಾಡ್ತಾನೆ. ಅಂದರೆ ಒಂದು ಲೀಡರ್ಶಿಪ್, ಎಲ್ಲರೂ ಅವ್ರವ್ರ ಕೆಲಸ ಸರಿಯಾಗಿ ಮಾಡ್ತಿದ್ದಾರಾ ಅಂತ ನೋಡೋ ಲೀಡರ್ಶಿಪ್ನ ಯಜಮಾನಿಕೆ ಅಂತಾರೆ ಹೊರತು ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡಿ ಅಧಿಕಾರ ಮಾಡೋರನ್ನ ಲೀಡರ್ ಅಂತ ಹೇಳೋಕ್ಕಾಗಲ್ಲ. ಒಳ್ಳೆ ಲೀಡರ್ನ ಮಾತ್ರ ನಾವು ಪತಿ ಅಂತ ಹೇಳೋಕ್ಕೆ ಸಾಧ್ಯ. ಆ್ಯಸ್ ವೆಲ್ ಆ್ಯಸ್ ಅವರೆಲ್ಲರೂ ನೋಡೋದ್ರ ಜೊತೆಗೆ ಮತ್ತು ಅವ್ರನ್ನ ರಕ್ಷಣೆ ಕೂಡ ಮಾಡಬೇಕು, ಅವ್ರನ್ನ ಪತಿ ಅಂತ ಹೇಳ್ತೀವಿ. ಹಾಗಾಗಿ ಈ ಎಲ್ಲ ಗಣಗಳಿಗೆ ಅಂದರೆ ಎಲ್ಲ ಜೀವಾತ್ಮರಿಗೆ ಯಾರು ಪತಿಯಾಗಿದ್ದಾನೋ ಅವನನ್ನು ನಾವು ಗಣಪತಿ ಅಂತ ಹೇಳ್ತೀವಿ. ಹೀಗೆ ಈ ಎಲ್ಲ ಹೆಸರು ಕೂಡ ಅದೇ ಒಬ್ಬನೇ ಭಗವತ್ ಶಕ್ತಿಯನ್ನು ಸೂಚಿಸುತ್ತೆ. ಅವನು ಅತ್ಯಂತ ಕರುಣಾಮಯ, ಅತ್ಯಂತ ದಯಾಮಯ ಆಗಿರೋದ್ರಿಂದ ಅವನ ಜೊತೆ ನಮ್ಮ ಪ್ರೀತಿಯ ಸಂಬಂಧ, ಗೌರವದ ಸಂಬಂಧ ಇರಬೇಕೇ ಹೊರತು ಭಯ ಪಡೋ ಅವಶ್ಯಕತೆ ಇಲ್ಲ. ಈಗ ನಾವು ಪುರಾಣದ ಎಷ್ಟೋ ಕಥೆಗಳಲ್ಲಿ ಹಾಗೆ ಶಾಪ ಕೊಟ್ಬಿಟ್ಟ, ಕೋಪ ಬಂದ್ಬಿಡ್ತು, ಹೀಗೆ ಮಾಡಿಬಿಟ್ಟ, ಹಾಗೆ ಮಾಡಿಬಿಟ್ಟ ಅಂತೆಲ್ಲ ಹೇಳ್ತೀವಿ. ಇದೆಲ್ಲನೂ ಕಟ್ಟುಕಥೆಗಳು, ಕಲ್ಪನೆಗಳು ಅಷ್ಟೇ ಬಿಟ್ಟರೆ ಇದರಲ್ಲಿ ನಾವು ದೇವರಿಗೆ ಯಾವತ್ತೂ ಭಯ ಪಡಬೇಕಾಗಿಲ್ಲ. ಯಾಕೆ ಅಂದರೆ ದೇವರು ಅಂತ ನಾವು ಯಾಕೆ ಅವನನ್ನು ಒಪ್ಕೊಳ್ತೀವಿ? ನಮಗಿಂತ ಶ್ರೇಷ್ಠವಾದ ಶಕ್ತಿ, ನಮಗಿಂತ ಹಿರಿದಾದ ಶಕ್ತಿ, ಪ್ರತಿಯೊಂದರಲ್ಲೂ ನಮಗಿಂತ ತುಂಬ ಶ್ರೇಷ್ಠ ಮಟ್ಟದಲ್ಲಿ ಇರೋನು ಅಂದಮೇಲೆ ನಮ್ಮ ಥರ ಸಾಮಾನ್ಯವಾಗಿ ಕೋಪ ಬರುತ್ತಾ ಅವನಿಗೆ? ಒಂದು ಮಂತ್ರದಲ್ಲಿ ನೀವು ಅರಿಷಡ್ವರ್ಗಗಳನ್ನು ಹೊಸದು ಹಾಕಿಬಿಡಬೇಕು ಅಂತ ಹೇಳೋವಂಥ, ಅಂದರೆ ಈ ಮಂತ್ರಗಳೆಲ್ಲ ಈ ಏನು ನಮಗೆ ಜಗತ್ತಿನ ಸೃಷ್ಟಿಯ ನಿಯಮಗಳಿದೆಯೋ ವೇದಗಳ ರೂಪದಲ್ಲಿ, ಅದು ಡೈರೆಕ್ಟಾಗಿ ಭಗವಂತನಿಂದ ಬಂದಿರೋದು, ಅಪೌರುಷೇಯ ಅಂತ ನಾವು ಹೇಳ್ತೀವಿ. ಇಂಥ ಮಾರ್ಗದರ್ಶನದ ಅದ್ಭುತ ವಿಚಾರಗಳನ್ನು ಭಗವಂತ ನಮಗೆ ಕೊಟ್ಟಿರುವಾಗ ಅವನೇ ಸಣ್ಣ ಪುಟ್ಟದಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಅಂದರೆ ಅವನೇ ಕೋಪವನ್ನು ಗೆದ್ದಿಲ್ಲ ಅಂದಮೇಲೆ ನಮಗೆಲ್ಲ ಅರಿಷಡ್ವರ್ಗಗಳನ್ನು ಗೆದ್ದು ಬನ್ನಿ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ನಮ್ಮ ಥರ ಭೋಗ ಭಗವಂತನಿಗೆ ಇಲ್ಲ. ನಮ್ಮ ಥರ ಶರೀರ, ಇಂದ್ರಿಯ, ಮನಸ್ಸುಗಳನ್ನು ತಗೊಳ್ಳೋದು ಭಗವಂತನಿಗೆ ಬೇಕಾಗಿಲ್ಲ. ಅವನನ್ನು ಸರ್ವಶಕ್ತ, ಸರ್ವವ್ಯಾಪಿ, ಸರ್ವಜ್ಞ ಅಂತೆಲ್ಲ ಕರಿತೀವಿ. ಅಂದರೆ ಅವನು ಸರ್ವಶಕ್ತ ಅಂತ ಯಾಕೆ ಕರಿತೀವಿ ಅಂತ ತುಂಬ ಸಾರಿ ಹೇಳಿಬಿಟ್ಟಿದ್ದೀನಿ. ಅವನು ಇದ್ಯಾವುದೇ ಟೂಲ್ ಇಲ್ಲದೇನೆ ಎಲ್ಲ ಕೆಲಸಗಳನ್ನು ಮಾಡಬಲ್ಲ. ಹಾಗಾಗಿ ಅವನಿಗೆ ಶರೀರ, ಇಂದ್ರಿಯ, ಮನಸ್ಸು ತಗೋಬೇಕಾದ ಅವಶ್ಯಕತೆ ಇಲ್ಲ. ಶರೀರ, ಇಂದ್ರಿಯ, ಮನಸ್ಸು ಪಡೆದಿರೋ ಪ್ರತಿಯೊಬ್ಬರೂ ಮನುಷ್ಯನೇ ಆಗ್ತಾರೆ. ಅವರಲ್ಲೇ ತುಂಬ ಸಾಧನೆ ಮಾಡಿ ಮಹಾಮಾನವರಾಗಬಹುದೇ ಹೊರತು ಅವರು ದೇವರಾಗಕ್ಕೆ ಸಾಧ್ಯ ಇಲ್ಲ. ಶರೀರ, ಇಂದ್ರಿಯ, ಮನಸ್ಸು ಬಂದಿದೆ ಅಂದರೆ ಲಿಮಿಟೇಷನ್ಸ್ ಬಂತು ಅಂದಮೇಲೆ ಅವರು ದೇವರಾಗಕ್ಕೆ ಸಾಧ್ಯ ಇಲ್ಲ. ಅವರು ಮನುಷ್ಯನೇ, ಅವರಿಗೆ ಭೋಗಗಳಿರುತ್ತೆ. ದೇವರಿಗೆ ಯಾವುದೇ ಭೋಗಗಳಿಲ್ಲ. ಹುಟ್ಟು ಸಾವನ್ನು ದೇವರು ಮೀರಿರೋನು, ಮತ್ತೆ ಅವನು ಹುಟ್ಟಿ ಬರ್ತಾನೆ ಅಂದರೆ ಹೇಗೆ ಸಾಧ್ಯ? ನಾವು ಅವತಾರವಾದನ ಮಾಡ್ತೀವಿ, ಅವತಾರವಾದ ಅನ್ನೋದು ಇಲ್ಲ. ಅಂದರೆ ಒಂದು ಕಡೆ ನಾವೇ ಹೇಳ್ತೀವಿ ಭಗವಂತ ಸಾವು ಗೀವು ಎಲ್ಲನೂ ಮೀರಿರೋವಂಥವನು. ನಮ್ಮ ಥರನೇ ಹುಟ್ಟಿ ಸತ್ತು ಹೊಟ್ಟೆ ಹಸುವಾದರೆ ತಿನ್ನಬೇಕು, ಅವನಿಗೂ ಹಸುವಾಗತ್ತೆ, ಅವನಿಗೂ ಬಾಯಾರಿಕೆ ಆಗುತ್ತೆ, ಅವನಿಗೂ ಅಳು ಬರುತ್ತೆ, ಅವನು ನಗ್ತಾನೆ, ಅವನು ನೋವು ಪಡ್ತಾನೆ. ಇವೆಲ್ಲ ಅವನಿಗಿದೆ ಅಂದಮೇಲೆ, ಅವನಿಗೆ ಹುಟ್ಟು ಸಾವು ಮೇನ್ ಅದು ಇದೆ ಅಂದಮೇಲೆ ಮತ್ತೆ ನಿತ್ಯ ಸತ್ಯ ಅಂತ ಹೇಗೆ ಹೇಳ್ತೀವಿ? ಹುಟ್ಟು ಸಾವು ಇದೆ ಅಂದಮೇಲೆ ನಮ್ಮ ಥರನೇ ಮನುಷ್ಯ ಆದ. ನಾವೇ ತುಂಬ ಸಾಧನೆ ಮಾಡಿ ಹುಟ್ಟು ಸಾವಿನ ಚಕ್ರದಂತೆ ತಪ್ಪಿಸ್ಕೋಬೇಕು, ಮೋಕ್ಷಕ್ಕೆ ಹೋಗಬೇಕು ಅಂತ ಎಷ್ಟೆಲ್ಲ ಜನ್ಮ ಎತ್ತಿ ಬಂದು ಒದ್ದಾಡ್ತೀವಿ. ಇನ್ನು ಭಗವಂತನೂ ಅವನಿಗೂ ಹುಟ್ಟು ಸಾವು ಇದೆ ಅಂದಮೇಲೆ ಅವನು ಮನುಷ್ಯನೇ ಆಗ್ಬಿಟ್ನಲ್ಲ, ಸಾಮಾನ್ಯ ಮನುಷ್ಯನ ಥರನೇ ಅಲ್ವಾ? ಅವನನ್ನು ದೇವರು ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಅವನು ನಿತ್ಯ ತೃಪ್ತ, ನಿತ್ಯ ಸತ್ಯ ಅಂತ ಹೇಳ್ತೀವಿ. ಅವನು ಪ್ರತಿದಿನ ಹೊಸಬ, ಅವನು ಪ್ರತಿದಿನ ನಿತ್ಯ ಪವಿತ್ರ, ಅವನಷ್ಟು ಪವಿತ್ರ ಇನ್ಯಾರೂ ಇಲ್ಲ ಅಂತ ಹೇಳ್ತೀವಿ. ನಮ್ಮ ಥರ ಶರೀರ, ಇಂದ್ರಿಯ, ಮನಸ್ಸು ತೊಗೊಂಡು ಬಂದು ಅವನಿಗೂ ಇದೆಲ್ಲ ಶೌಚ, ಈ ಎಲ್ಲ ಶುದ್ಧಿಗಳನ್ನು ಮಾಡ್ಕೋಬೇಕಾದ ಅವಶ್ಯಕತೆ ಇರುತ್ತೆ ಅಲ್ವಾ? ಹುಟ್ಟಿ ಬರೋದಾದರೆ ನಮ್ಮ ಥರ ಸಾಮಾನ್ಯ ಮನುಷ್ಯನೇ ಆಗಿಬಿಟ್ನಲ್ವ. ಎಲ್ಲ ಭೋಗಗಳು ಅವನಿಗೆ ಮನುಷ್ಯನ ಥರನೇ ಇದೆ ಅಂದಮೇಲೆ, ಹಾಗಾಗಿ ಆ ಭಗವಂತನಿಗೆ ಅದು ಯಾವುದೂ ಇಲ್ಲ. ಅವನು ಶರೀರ, ಇಂದ್ರಿಯ, ಮನಸ್ಸನ್ನು ತಗೊಂಡು ಬರೋದಿಲ್ಲ. ಇನ್ನೂ ಒಂದು ಅವತರಣ ಅಂದರೆ ಏನರ್ಥ? ಮೇಲಿಂದ ಕೆಳಗಡೆ ಇಳಿದು ಬರೋದು ಅಂತ. ಅವನು ಕೆಳಗಡೆ ಇಳಿದು ಬರೋದಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ಆಲ್ರೆಡಿ ಎಲ್ಲ ಜಾಗದಲ್ಲಿ ಇದ್ದಾನೆ. ಇದಕ್ಕೂ ಕೂಡ ಒಂದು ಉದಾಹರಣೆ ಕೊಟ್ಟು ಹೇಳಿದ್ದೆ. ನಾವೀಗ ಇಲ್ಲಿದ್ದೀವಿ ಅಂದರೆ ಇನ್ನೊಂದು ಕಡೆ ಹೇಗೆ ಹೋಗೋದು? ಅಲ್ಲೂ ಇಲ್ಲೂ ಅಟ್ ಅ ಟೈಮ್ ನಾವಿದ್ದೀವಿ ಅಂದರೆ ನಾವಲ್ಲಿ ಹೋಗೋದು ಹೇಗೆ, ವಾಪಸ್ ಬರೋದು ಹೇಗೆ? ಎಲ್ಲ ಕಡೆ ಅಟ್ ಅ ಟೈಮ್ ಇರುವಾಗ ಹೋಗೋದು ಬರೋದು ಅನ್ನೋದು ಇರೋದೇ ಇಲ್ವಲ್ಲ. ಹಾಗಾಗಿ ಆ ಭಗವಂತನಿಗೆ ಅವತಾರವಾದ ಅನ್ನೋದಿಲ್ಲ. ಈ ಅವತಾರಗಳನ್ನೇನೂ ಎತ್ತಲ್ಲ.
ಈ ಮಹಾನುಭಾವರೆಲ್ಲ ನಾವೇನು ಅವತಾರ ತೊಗೊಂಡು ಬಂದಿದ್ದಾನೆ ಅಂತ ಹೇಳ್ತೀವೋ ಅವರೆಲ್ಲ ಮಹಾಮಾನವರು ಹೊರತು ಅವರು ಅವತಾರವಾದಿಗಳಾಗಿದ್ದರೆ ಅವರಿಗೆ ಹುಟ್ಟು ಇರ್ತಾ ಇರಲಿಲ್ಲ, ಸಾವು ಇರ್ತಾ ಇರಲಿಲ್ಲ. ಅದು ಒಂದೇ ಶಕ್ತಿ ಅಂದಮೇಲೆ ಅವನಿಗೆ ಮತ್ತೆ ತಂದೆ ತಾಯಿ ಹೆಂಡತಿ ಮಕ್ಕಳು ನಮ್ಮ ಥರನೇ ಎಲ್ಲ ಇದ್ದಿದ್ದಿದ್ರೆ ಇಡೀ ಸೃಷ್ಟಿನ ಹೇಗೆ ಅವನು ಸಂಭಾಳಿಸೋಕ್ಕಾಗತ್ತೆ? ಹಾಗಾಗಿ ಇವ್ಯಾವುದು ಆ ಭಗವಂತನಿಗೆ ಇಲ್ಲ. ಅವತಾರ ಅನ್ನೋದು ಕೂಡ ಒಂದು ಕಲ್ಪನೆನೇ ಹೊರತು ದೇವರು ಅವತಾರ ತಗೊಳ್ಳೋದಿಲ್ಲ. ಇನ್ನು ನಾವು ಮನುಷ್ಯರು ಅವತಾರ ಎತ್ತುತ್ತೀವಿ ಅಂದರೆ ಪ್ರತಿ ಸಾರಿ ನಾವು ಕೆಳಗಿಳಿದು ಬರ್ತೀವಿ, ಅಂದರೆ ಪ್ರತಿ ಸಾರಿ ಒಂದೊಂದು ಶರೀರ ಇಂದ್ರಿಯ ಮನಸ್ಸನ್ನು ಪಡೆದು ನಾವು ಒಂದೊಂದರಲ್ಲಿ ಹೋಗ್ತಾ ಇರ್ತೀವಿ. ಅದನ್ನು ಅವತರಣ ಅಂತಾರೆ ಹೊರತು ಅವತಾರ ಇರಲ್ಲ. ಭಗವಂತ ನಮಗೆ ಪ್ರತಿಯೊಂದಕ್ಕೂ ಮಾರ್ಗದರ್ಶಕ ಆಗಿದ್ದಾನೆ, ವೇದಗಳ ಮೂಲಕ ಮಾರ್ಗದರ್ಶನ ಮಾಡ್ತಿದ್ದಾನೆ. ನೀವು ಹೀಗೇ ಜೀವನ ಮಾಡಬೇಕು, ಹೀಗೆ ಜೀವನ ಮಾಡಿನೇ ನಿಮ್ಮ ಜೀವನನ ಸಾರ್ಥಕ ಮಾಡಿಕೊಂಡು ಆನಂದ ಪಡೆಯೋದಕ್ಕೆ, ನೀವು ಮೋಕ್ಷ ಪಡೆಯೋದಕ್ಕೆ ಇಷ್ಟೆಲ್ಲ ಸಾಧನೆ ಮಾಡಬೇಕು ಅಂತ ಹೇಳ್ತಾನೆ. ಇಲ್ಲಿವರೆಗೂ ನಾನು ಮೊದಲನೇ ವಿಷಯ ವಸ್ತು ನಮ್ಮ ಪರಂಪರಾದಲ್ಲಿ ಇದೇ ಆಗಿತ್ತು. ಫಸ್ಟು ಸೃಷ್ಟಿ ಏನು, ಭಗವಂತ ಏನು, ಜೀವಾತ್ಮ ಏನು, ಜಡ ಏನು ಅಂತ ತಿಳ್ಕೊಂಡ್ವಿ. ಆಮೇಲೆ ಅದನ್ನು ಯಾವ ರೀತಿ ನೋಡಬೇಕು ಅಂತ ತಿಳ್ಕೊಂಡ್ವಿ. ಆಮೇಲೆ ನಮ್ಮ ಕರ್ತವ್ಯಗಳು ಹೇಗೆ ಅಂತ ತಿಳ್ಕೊಂಡ್ವಿ. ಕಿಲ್ಬಿಷಮ್ ಹತ್ರದಿಂದ ನಾವು ಕರ್ಮಗಳಲ್ಲಿ ಹೇಗೆ ಸಿಕ್ಕಾಕೊಳ್ತೀವಿ, ಕರ್ಮ ಹೇಗೆ ಮಾಡಬಾರ್ದು, ಕರ್ಮನ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಕೊಂಡ್ವಿ. ನಾವು ಇಲ್ಲಿವರೆಗೂ ಮಾಡಿರೋ ಕೆಲಸನ ತಿಳ್ಕೋಬೇಕು, ಏನನ್ನು ಹೊರಗೆ ಹಾಕಿದ್ರೆ ನಾವು ಸರಿ ಹೋಗ್ತೀವಿ ಅಂತ ಉಲೂಕಯಾತುಂ ಸುಶುಲೂಕಯಾತುಂ ಅನ್ನೋ ಮಂತ್ರದಿಂದ ತಿಳ್ಕೊಂಡ್ವಿ. ಹಾಗೆ ಅದನ್ನೆಲ್ಲ ಮಾಡಬೇಕು ಅಂದರೆ ಯಾರು ಮಾಡಬೇಕು? ನಾನು ಮಾಡಿದ್ರೆ ನಿಮಗಾಗಲ್ಲ, ನೀವು ಮಾಡಿದ್ರೆ ನನಗಾಗಲ್ಲ ಅನ್ನೋದನ್ನು ಮಹಿಮಾತೆ ಅನ್ನೇನ ಸನ್ನಶೆ ಅಂತ ಸ್ವಯಂ ಜುಷಸ್ವ ಸ್ವಯಂ ಯಜಸ್ವ ಅನ್ನೋ ಒಂದು ಮಂತ್ರದಿಂದ ತಿಳ್ಕೊಂಡ್ವಿ. ನಾನು ಊಟ ಮಾಡಿದ್ರೆ ನಿಮಗೆ ಹೊಟ್ಟೆ ತುಂಬಲ್ಲ, ನೀವು ಊಟ ಮಾಡಿದ್ರೆ ನನಗೆ ಹೊಟ್ಟೆ ತುಂಬಲ್ಲ. ಇದೆಲ್ಲನೂ ನಾವೇ ಮಾಡಬೇಕು. ಯಾರೋ ಮಾಡಿಬಿಟ್ಟಿದ್ದಾರೆ, ಧನ್ಯರಾಗಿದ್ದಾರೆ, ಅವ್ರ ಕಾಲು ಹೋಗಿ ಬಿದ್ದುಬಿಟ್ರೆ ಎಲ್ಲ ಸರಿ ಹೋಗಿಬಿಡತ್ತೆ ಅನ್ನೋದು ನಾವು ಆಗಲ್ಲ ಅಂತ ಆ ಮಂತ್ರದ ಮೂಲಕ ತಿಳ್ಕೊಂಡ್ವಿ. ಹಾಗಿದ್ರೆ ಇದನ್ನೆಲ್ಲ ಮಾಡಬೇಕು ಅಂದರೆ ಏನು ಮಾಡಬೇಕು? ಯಮ ನಿಯಮಗಳ ಫಾಲೋ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಅವನ್ನೆಲ್ಲ ಫಾಲೋ ಮಾಡಿ ನಾವು ಅವನ್ನೆಲ್ಲ ಫಾಲೋ ಮಾಡೋದಕ್ಕೆ ಎಷ್ಟು ಶುದ್ಧರಾಗಬೇಕು, ಆ ಶುದ್ಧತೆ ಯಾವ ಮಟ್ಟಕ್ಕೆ ತಗೊಂಡು ಹೋದ್ಮೇಲೆ ನಾವು ಆನಂದನ ಪಡೆಯೋಕ್ಕೆ ಸಾಧ್ಯ. ಆನಂದ ಅಂದ್ರೇನು ಪ್ರತಿಯೊಂದನ್ನು ಇಲ್ಲಿವರೆಗೂ ನಾವು ನೋಡಿದ್ದೀವಿ, ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ. ಅಂದಮೇಲೆ ಇದೆಲ್ಲದಕ್ಕೂ ಅವನು ನಮಗೆ ಮಾರ್ಗದರ್ಶನ ಮಾಡ್ತಾನೆ, ಪ್ರತಿಯೊಂದು ವಿಚಾರನೂ ಅವನು ಹೇಳಿದ್ದಾನೆ. ಅಂದಮೇಲೆ ಅವನು ನಮಗೆ ಕೆಟ್ಟದ್ದನ್ನು ಹೇಗೆ ಹೇಳ್ಕೊಡೋಕ್ಕೆ ಸಾಧ್ಯ? ನಾವು ಈ ಕಥೆಗಳಲ್ಲಿ ಅಂದರೆ ಲಾಜಿಕಲಾಗಿ ಯೋಚನೆ ಮಾಡಿ, ನೀವೆಲ್ಲರೂ ತುಂಬ ಸೂಕ್ಷ್ಮವಾಗಿ ಲಾಜಿಕಲಾಗಿ ಯೋಚನೆ ಮಾಡಿ ನೋಡಬೇಕು. ತುಂಬ ತರ್ಕಬದ್ಧವಾದ ಸೂಕ್ಷ್ಮವಾದ ವಿಚಾರ ಇದು. ನೀವೇ ಎಲ್ಲರೂ ಪರೀಕ್ಷೆ ಮಾಡಬಹುದು. ನಾವು ಸಹಜವಾಗಿ ಎಷ್ಟೊಂದು ಕಥೆಗಳಲ್ಲಿ ಏನೆಲ್ಲ ನೋಡ್ಬಿಡ್ತೀವಿ. ದೇವ್ರಿಗೆ ಕೋಪ ಮಾಡ್ಕೊಂಬಿಟ್ಟ, ಆಮೇಲೆ ವಿಷ್ಣು ಮೇಲೆ ಕೋಪ ಮಾಡಿಕೊಂಡು ಲಕ್ಷ್ಮಿ ಬಿಟ್ಟು ಹೊರಟು ಹೋಗ್ಬಿಟ್ಲು, ಅಂದರೆ ನಿನ್ನ ಎದೆಯಲ್ಲಿ ನಾನಿದ್ದೀನಿ, ನನ್ನ ಮೇಲೆ ಒದ್ಬಿಟ್ರು ಅಂತ ಬಿಟ್ಟು ಹೋಗ್ಬಿಟ್ಲು ಅಂದರೆ ಅದರ ಅರ್ಥ ಏನು? ಈಗಿನ ಸಂಬಂಧದ ಪದ್ಧತಿಯಲ್ಲಿ, ಈಗಿನ ರೂಢಿಯಲ್ಲಿ ನಾವು ಅದನ್ನು ಡಿವೋರ್ಸ್ ಅಂತಲೇ ಹೇಳ್ತೀವಿ. ಅಂದರೆ ನಮ್ಮೆಲ್ಲರಿಗೂ ಪ್ರಜೆಗಳಿಗೆ ಪ್ರಜಾಪತಿ ಅಂತ ಕೂಡ ಅವನನ್ನು ಹೇಳ್ತೀವಿ ನಾವು. ಈ ಎಲ್ಲ ಪ್ರಜೆಗಳಿಗೆ ಅವನು ಪತಿ ಅಂತ, ಎಲ್ಲರೂ ರಕ್ಷಣೆ ಮಾಡೋನು ಅಂತ. ಇವರಿಗೆ ಅವನು ಒಂದು ಡಿವೋರ್ಸ್ ಕೊಡೋ ಅಂಥ ಮೆಸೇಜ್ ಕೊಡೋಕ್ಕೆ ಸಾಧ್ಯನಾ? ಲಕ್ಷ್ಮಿ ಅಂದ್ರೂ ಅದೇ ದೇವರು, ವಿಷ್ಣು ಅಂದ್ರೂ ಅದೇ ದೇವರು, ಶಿವ ಅಂದರೂ ಅದೇ, ಬ್ರಹ್ಮ ಅಂದರೂ ಅದೇ ಅಂತ ಎಲ್ಲ ಒಂದೇ ಶಕ್ತಿ ಅಂತ ಹೇಳಿದ್ದೀನಿ. ಈ ಥರ ಒಂದು ಮಾಡೋದಕ್ಕೆ ಅವರು ಸಾಧ್ಯನಾ? ಇನ್ನೊಂದು ತುಂಬ ಸೂಕ್ಷ್ಮವಾದ ವಿಚಾರ, ಪಾಶ್ಚಾತ್ಯರೆಲ್ಲ ಎಷ್ಟು ಇದ್ರ ಮೇಲೆ ಪ್ರಶ್ನೆ ಮಾಡಿದ್ದಾರೆ, ಬೆರಳು ತೋರಿಸಿದ್ದಾರೆ ಅಂತಂದರೆ, ಈ ಥರ ವಿಚಾರಗಳನ್ನು ನಾವು ಹೇಳೋದ್ರಿಂದ ನಮ್ಮ ವೇದಗಳು ಎಷ್ಟು ಕೆಳಮಟ್ಟಕ್ಕೆ ಇಳಿತಾ ಇದೆ. ಎಲ್ಲರೂ ನಮ್ಮ ವೇದಗಳನ್ನು ಯಾಕಿಷ್ಟು ನಿಕೃಷ್ಟವಾಗಿ ನೋಡ್ತಿದ್ದಾರೆ ಅಂತಂದರೆ, ಬ್ರಹ್ಮ ಸರಸ್ವತಿ ತಂದೆನ ಗಂಡನ? ಸರಸ್ವತಿನ ಸೃಷ್ಟಿ ಮಾಡಿದ್ದು ಬ್ರಹ್ಮ ಅಂತ ಹೇಳ್ತೀವಿ. ಸರಸ್ವತಿನ ಸೃಷ್ಟಿ ಮಾಡಿ ಬ್ರಹ್ಮನ ಮಗಳು ಸರಸ್ವತಿ ಅಂತ ಹೇಳ್ತೀವಿ. ಆಮೇಲೆ ಅವಳೇ ಅವನ ಹೆಂಡತಿ ಅಂತ ಕೂಡ ನಾವು ಹೇಳ್ತೀವಿ. ಬ್ರಹ್ಮನ ಹೆಂಡತಿ ಸರಸ್ವತಿ ಅಂತ ನಾವು ಹೇಳ್ತೀವಿ. ಈ ಥರ ಮಾಡೋದ್ರಿಂದ ಪಾಶ್ಚಾತ್ಯರು ಎಂಥೆಂಥ ಪ್ರಶ್ನೆ ಕೇಳ್ತಾರೆ ಅಂದರೆ, ನಮ್ಮಲ್ಲೇ ಪಾಶ್ಚಾತ್ಯರು ಬಿಟ್ಟುಬಿಡಿ, ನಮ್ಮಲ್ಲೇ ಎಷ್ಟು ಜನ ಎಷ್ಟೆಲ್ಲ ಪ್ರಶ್ನೆ ಮಾಡಿದ್ದಾರೆ, ಅದ್ರ ಬಗ್ಗೆ ಏನೆಲ್ಲ ಕಾಂಟ್ರವರ್ಸಿ ಆಗಿದೆ ಅನ್ನೋದನ್ನು ಎಷ್ಟೋ ಜನ ನೀವು ನೋಡಿರಬಹುದೇನೋ. ನೋಡಿಲ್ಲ ಅಂದರೆ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಥರ ಎಲ್ಲ ಆಗೋದ್ರಿಂದ ನಮ್ಮ ಯಂಗ್ ಜನ್ರೇಷನ್ ಏನಾಗ್ಬಿಡ್ತಾರೆ, ಈ ಥರ ಕಥೆಗಳು, ಅರ್ಥ ಇಲ್ಲದೇ ಇರೋ ಇಲ್ಲಾಜಿಕಲ್ ಕಥೆಗಳನ್ನು ಹೇಳಿದ ತಕ್ಷಣವೇ ಅವರು ಬೇರೆ ಮತಗಳಿಗೆ ಕನ್ವರ್ಟ್ ಆಗೋಕ್ಕೆ ಶುರು ಮಾಡ್ತಾರೆ. ಏಕೆಂದರೆ ಇಲ್ಲಿ ಸರಿಯಾದ ಉತ್ತರ ಅವರಿಗೆ ಸಿಗೋದಿಲ್ಲ. ಆ ಬೇರೆ ಮತಗಳೇ ಎಷ್ಟೋ ಪರವಾಗಿಲ್ಲ, ಒಬ್ಬನೇ ದೇವರಿದ್ದಾನೆ, ಇಷ್ಟೇ ಪೂಜೆ ಹೀಗೆ ಮಾಡಿಕೊಂಡು ಇಷ್ಟಿದ್ದುಬಿಟ್ರೆ ಸಾಕು ಅಂತ ಅವ್ರಿಗೆ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ಇವತ್ತು ನಮ್ಮ ವೇದಗಳು ಎಷ್ಟೋ ಜನರಿಗೆ ಈಗ ವೇದಗಳಲ್ಲಿ ಆಸಕ್ತಿ ಬಂದು, ಈಗ ಎಷ್ಟೋ ಜನ ಯಂಗ್ಸ್ಟರ್ಸೇ ಇದನ್ನು ತಿಳ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಮಾಡ್ತಿದ್ದಾರೆ, ಓದ್ತಿದ್ದಾರೆ, ತಿಳ್ಕೊಳ್ತಿದ್ದಾರೆ. ಆದರೆ ಯಾಕೆ ಇಷ್ಟು
ಎಷ್ಟು ವರ್ಷ ಹಿಂದುಳಿತು. ಯಾಕೆ ಇಷ್ಟು ನೋವಾಗುತ್ತೆ ಅಂತಂದರೆ, ನಮ್ಮ ಋಷಿ ಮುನಿಗಳು ಇವುಗಳನ್ನು ಕಾಪಾಡ್ಕೊಂಡು ಬರೋಕ್ಕೆ ಈ ವೇದಗಳಿಗೆಲ್ಲೂ ದಾಖಲೆಗಳಿರಲಿಲ್ಲ. ಬರೀ ಶ್ರುತಿ ಸ್ಮೃತಿ ಮೇಲೇ ಇದು ಇತ್ತು. ಋಷಿಗಳು ಹೇಳೋರು, ಅವ್ರ ಶಿಷ್ಯಂದರು ಕೇಳಿಸ್ಕೊಳ್ಳೋರು. ಎಲ್ಲೂ ಒಂದು ದಾಖಲೆ ಅಂತ ಮಾಡಿರಲಿಲ್ಲ. ಅವು ಹೇಗೆ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಲುಪ್ತವಾಗಿ ಹೋಗೋಕ್ಕೆ ಶುರುವಾಯಿತು. ವೇದಗಳ ಬಗ್ಗೆ ಕೆಟ್ಟ ಕೆಟ್ಟ ಆಚರಣೆಗಳೆಲ್ಲ ಶುರುವಾಯಿತು. ವೇದಗಳಲ್ಲಿ ಪ್ರಾಣಿ ಬಲಿ ಇದೆ, ಹೋಮ ಮಾಡಿದ್ರೆ ಹೋಮದಲ್ಲಿ ಪ್ರಾಣಿ ಬಲಿ ಕೊಟ್ರೇ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ಅಂಥ ವಿಚಾರಗಳನ್ನೆಲ್ಲ ಮಾಡಿಬಿಟ್ರು. ಆಮೇಲೆ ಹೆಣ್ಣು ಮಕ್ಕಳನ್ನು ವೇದಗಳಿಂದ ದೂರ ಇಡೋಕ್ಕೆ ಶುರು ಮಾಡಿದ್ರು. ಬೇರೆ ಕ್ಯಾಸ್ಟ್ ಅವ್ರನ್ನ ವೇದಗಳಿಂದ ದೂರ ಇಡೋಕ್ಕೆ ಶುರು ಮಾಡಿದ್ರು. ಜಾತಿ ಪದ್ಧತಿ ಬಂತು. ಬೇರೆ ಎಲ್ಲ ತಪ್ಪು ಆಚರಣೆಗಳನ್ನು ಮಾಡಿ ವೇದಗಳು ಪೂರ್ತಿ ಹಾಳಾಗಿ ಹೋಗಿ ನಿಮ್ಮ ಜ್ಞಾನ ಸಂಪತ್ತು ಛೀ ಅನ್ನೋ ಲೆವೆಲ್ಗೆ ಆಗಿಬಿಟ್ಟಿತ್ತು. ಬೇರೆಯವರೆಲ್ಲ ನಮ್ಮನ್ನು ಹೀಯಾಳಿಸೋ ಲೆವೆಲ್ಗೆ ಆಗಿತ್ತು. ಈಗ ಮತ್ತೆ ಅದನ್ನು ವೇದಗಳಂದರೆ ಇದಲ್ಲ, ಹೀಗಲ್ಲ ಅಂತ ಹೇಳಿ ಋಷಿ ಮುನಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ. ದೊಡ್ಡ ದೊಡ್ಡ ಮಹರ್ಷಿಗಳು ಮುಂದೆ ಹೋಗ್ತಾ ಅವ್ರ ಬಗ್ಗೆ ಎಲ್ಲ ಹೇಳೋಳಿದ್ದೀನಿ ನಾನು ನಿಮಗೆ. ಎಷ್ಟು ಕಷ್ಟಪಟ್ಟು ಅದನ್ನು ಕಾಪಾಡಿಕೊಂಡು ಇಲ್ಲಿವರೆಗೂ ತಲುಪಿಸಿದ್ದಾರೆ ಅನ್ನೋದು ತುಂಬಾ ಕಷ್ಟಕರವಾದ ಕೆಲಸ. ಅದು ಏನು ಅಂತ ತಿಳ್ಕೊಂಡ್ಮೇಲೆ ಅದ್ರ ಬೆಲೆ ಏನು ಅಂತ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ. ಅಂಥದ್ದನ್ನು ಮತ್ತೆ ಎಷ್ಟೋ ಜನ ತಪ್ಪು ಪ್ರಚಾರ ಮಾಡ್ತಿದ್ದಾರಲ್ಲ, ಹೇಗೆ? ಅದಕ್ಕೆ ಇಷ್ಟು ನೋವಾಗಿ ನಾನಿವತ್ತು ಹೇಳ್ತಾ ಇರೋದು. ಹಾಗಿದ್ರೆ ಇದೆಲ್ಲ ವಿಚಾರದಲ್ಲಿ ಏನು ಮೇಡಮ್ ಇಷ್ಟು ಕೋಪದಿಂದ ಮಾತಾಡ್ತಿದ್ದೀರಾ ಇವತ್ತು ಅಂತ ನಿಮ್ಗೆ ಅನ್ನಿಸ್ಬಹುದು. ಖಂಡಿತ ಇದು ಕೋಪ ಮಾಡ್ಕೊಳ್ಳೋ ವಿಚಾರನೇ. ಅರಿಷಡ್ವರ್ಗಗಳನ್ನ ತೆಗೆದು ಹಾಕಬೇಕು, ಕೋಪ ಮಾಡ್ಕೊಂಡ್ಬಿಟ್ರೆ ಹೇಗೆ ಅಂತಂದರೆ, ಎಲ್ಲ ವಿಚಾರದಲ್ಲೂ ನಾವು ಹಾಗಿರೋದು ತಪ್ಪು. ನಾನು ಉಲೂಕಯಾತುಂ ಸುಶುಲೂಕಯಾತುಂಬದ ಒಂದು ವಿಷಯ ನಿಮ್ಗೆ ಹೇಳಿದ್ದೀನಿ. ಇನ್ನೂ ಒಂದು ಅರ್ಥ ಇದೆ ಆ ಮಂತ್ರಕ್ಕೆ, ಅದಕ್ಕೆ ಹೇಳ್ತೀನಿ. ಕೋಪದ ಜೊತೆ ಮನ್ಯು ಅಂತ ಒಂದು ಬರುತ್ತೆ. ಕೋಪನ ಮನ್ಯು ಆಗಿ ಪರಿವರ್ತಿಸಬೇಕು ಅಂತ. ಅಂದರೆ ನಮ್ಮ ಹಕ್ಕುಗಳಿಗಾಗಿ, ಒಳ್ಳೆಯ ವಿಚಾರಕ್ಕಾಗಿ, ನ್ಯಾಯಕ್ಕಾಗಿ ಹೋರಾಡಲೇಬೇಕು. ಮನ್ಯು ಅಂತ ಹೇಳ್ತೀವಿ, ಹಕ್ಕುಗಳಿಗಾಗಿ ಮಾಡ್ಕೊಳ್ಳೋದನ್ನು. ಅದು ಕೂಡ ನಮ್ಮೊಬ್ಬರ ಹಕ್ಕು, ನಮಗೊಬ್ಬರಿಗೆ ನ್ಯಾಯ ಅನ್ನೋ ಸ್ವಾರ್ಥ ಇರಬಾರ್ದು. ಇಡೀ ಒಂದು ಮನುಕುಲಕ್ಕೋಸ್ಕರ ಮಾಡುವಾಗ, ಇಡೀ ಜೀವಾತ್ಮರಿಗೋಸ್ಕರ ಮಾಡುವಾಗ, ಸೃಷ್ಟಿಯಲ್ಲಿರೋ ಇಡೀ ವಿಶ್ವದ ವಿಷಯಗಳಿಗೆಲ್ಲ ನ್ಯಾಯ ಸಿಗುವಂಥದ್ದಾಗಲಿ, ಹಿತ ಆಗುವಂಥದ್ದಾಗಲಿ ಮಾಡಿದ್ರೆ ಅದನ್ನು ನಾವು ಮನ್ಯು ಅಂತ ಹೇಳ್ತೀವಿ. ಅಂಥದಕ್ಕೋಸ್ಕರ ಹೋರಾಡಬೇಕಾಗಿರೋದು ತುಂಬ ಸತ್ಯದ ವಿಷಯ. ಇಷ್ಟು ದೇವರ ಬಗ್ಗೆ ನಾವು ಹೇಳಬೇಕಾಗಿರೋದು. ಋಷಿ ಮುನಿಗಳು ಕೂಡ ಇಡೀ ಪ್ರಪಂಚದ ಹಿತಕ್ಕಾಗಿಯೇ ಇರೋರನ್ನ ನಾವು ಋಷಿ ಅಂತ ಹೇಳ್ತೀವಿ. ಋಷಿರ್ ದರ್ಶನಾತ್, ಹೇಗಿದೆಯೋ ಯಥಾರ್ಥವನ್ನು ಕಂಡಿದ್ದನ್ನು ಹಾಗೆ ತಿಳಿಸಿಕೊಟ್ಟು ಮನುಕುಲಕ್ಕೆ ಒಳ್ಳೇದು ಮಾಡೋದು, ಮನುಕುಲವನ್ನು ಒಳ್ಳೆ ದಾರಿಯಲ್ಲಿ ನಡೆಸ್ಕೊಂಡು ಹೋಗೋರನ್ನ ನಾವು ಋಷಿ ಅಂತ ಹೇಳ್ತೀವಿ. ಋಷಿಗಳು ಅಷ್ಟೆಲ್ಲ ತಪಸ್ ಮಾಡಿ ತುಂಬ ಕ್ಷುಲ್ಲಕ ವಿಷಯಗಳಿಗೆ ಕ್ಷುಲ್ಲಕವಾಗಿ ಕೋಪ ಮಾಡ್ಕೊಳ್ಳೋ ಹಾಗಾದರೆ ಅವ್ರಿಗಿಂತ ನಾವೇ ಬೆಟ್ರಲ್ವಾ? ಅಷ್ಟೆಲ್ಲ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡಿ ಒಂದು ಕಡೆ ಕೂತ್ಕೊಂಡು ವರ್ಷಾನುಗಟ್ಟಲೆ ತಪಸ್ ಮಾಡಿ ಅವ್ರು ಅಷ್ಟು ಕೋಪನ ಗೆದ್ದಿಲ್ಲ ಅಂದರೆ ನಾವು ಸಾಮಾನ್ಯರು ಎಷ್ಟೋ ಪರವಾಗಿಲ್ಲ ಅಲ್ವಾ ಅಂತ ಅನ್ನೋಕ್ಕೆ ಶುರು ಮಾಡಿಬಿಡ್ತಾರೆ. ನಾವು ತುಂಬ ಲಾಜಿಕಲಾಗಿ ಥಿಂಕ್ ಮಾಡೋರಿಗೆ ಇಂಥ ವಿಷಯಗಳನ್ನ ಹೇಳಿದ್ರೆ, ನಾವೆಲ್ಲ ಇವತ್ತು ಕಥೆಗಳಲ್ಲಿ ಏನು ಮಾಡಿದ್ದೀವಿ? ಜಮದಗ್ನಿಗೆ ಸಿಕ್ಕಾಪಟ್ಟೆ ಕೋಪ, ದೂರ್ವಾಸ ಮುನಿಗೆ ಕೋಪ, ಭೃಗು ಮುನಿಗೆ ಕೋಪ. ಭೃಗು ಮುನಿಯ ಕಥೆಯಲ್ಲಿ ನಾವು ಹೇಳ್ತೀವಿ, ಭೃಗು ಬ್ರಹ್ಮನನ್ನು ನೋಡೋಕೆ ಅಂತ ಬಂದಾಗ ಬ್ರಹ್ಮ ಸೃಷ್ಟಿಯಲ್ಲಿ ಮುಳುಗೋಗಿದ್ದ, ಸೃಷ್ಟಿ ಮಾಡೋ ಕಾರ್ಯದಲ್ಲಿ. ಹಾಗಾಗಿ ಭೃಗು ಮುನಿನ ಗಮನಿಸಲಿಲ್ಲ, ಅದಕ್ಕೆ ಅವನ ಕೋಪ ಬಂದು ಶಾಪ ಕೊಟ್ಬಿಟ್ಟ ಅಂತ ಹೇಳ್ತೀವಿ. ಅಂದರೆ ಭೃಗು ಮುನಿನ ಸೃಷ್ಟಿ ಮಾಡಿದ್ದು ಬ್ರಹ್ಮ ಅಲ್ವಾ? ಸೃಷ್ಟಿಕರ್ತನಿಗೆ ಶಾಪ ಕೊಡೋಷ್ಟು ದೊಡ್ಡವರ ಆ ಋಷಿಗಳು. ಅಂದರೆ ಇಲ್ಲಿ ಯಾರು ಹೆಚ್ಚು? ನಾವು ಯಾವತ್ತೂ ಯೋಚನೆ ಮಾಡಲ್ಲ, ಯಾವತ್ತೂ ಲಾಜಿಕಲಾಗಿ ಥಿಂಕ್ ಮಾಡಲ್ಲ. ಅದಕ್ಕೆ ಮತ್ತೊಂದು ಉಪಕಥೆ ಸೃಷ್ಟಿ ಮಾಡ್ತಾರೆ. ಇಲ್ಲ ಹಾಗಲ್ಲ, ಅವನು ಈ ಥರ ಯಾವುದೇ ಬ್ರಹ್ಮನ ಯಾವುದೋ ಒಂದು ಇದರಲ್ಲೇ ನೀವು ಹೀಗಾಗಿರೋದು ಅಂತ ಒಂದು ಸೃಷ್ಟಿ ಮಾಡಿಬಿಡ್ತಾರೆ. ಅದಕ್ಕೆ ಇನ್ನೊಂದು ಉಪಕಥೆ, ಅದಕ್ಕೆ ಇನ್ನೊಂದು ಉಪಕಥೆ. ಬ್ರಹ್ಮ ಹಾಗೆ ಈಗ ಸರಸ್ವತಿನ ಅವನು ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡಿದ್ಮೇಲೆ ಸರಸ್ವತಿ ಅವನ ಮಗಳು ಅಂತ ಹೇಳಿದ್ಮೇಲೆ ಹೆಂಡತಿ ಹೇಗಾಗ್ತಾಳೆ? ಮಗಳನ್ನೇ ಹೆಂಡತಿ ಮಾಡ್ಕೊಳ್ಳೋದು ಎಷ್ಟು ಸರಿ? ನಮ್ಮ ಇವತ್ತಿನ ಸಭ್ಯ ಸಮಾಜದ ಇದೊಂದು ಸಭ್ಯ ಕೆಲಸನಾ ಅಂತ ನಾವು ಅಂದ್ಕೊಳ್ತೀವಿ, ನಾವು ಪ್ರಶ್ನೆ ಮಾಡ್ತೀವಿ. ಅದಕ್ಕೆ ಇನ್ನೊಂದು ಕತೆ ಹೇಳಿಬಿಡ್ತಾರೆ. ಇಲ್ಲ, ಅವನು ಜ್ಞಾನದಿಂದ ಏನೋ ಅವನು ಬಾಹುಗಳಿಂದ ಬಂದು ಏನೋ ಒಂದು ಕತೆ ಸೃಷ್ಟಿ ಮಾಡಿಬಿಡೋದು. ಪ್ರತಿಯೊಂದಕ್ಕೂ ಕೂಡ ಈ ಥರ ಉಪಕಥೆಗಳನ್ನು ಸೃಷ್ಟಿ ಮಾಡಿ ಅಲ್ಲೊಂದೇನೋ ಪ್ರಶ್ನೆ ಕೇಳಿದ್ರೆ ಅದು ಹಾಗಲ್ಲ ಹೀಗೆ, ಇದು ಹಾಗಲ್ಲ ಹಾಗೆ, ಏನೋ ಒಂದು ಮಾಡಿ ಮನುಷ್ಯ ರೂಪದಲ್ಲೇ ಅವ್ರನ್ನ ನೋಡ್ತೀವಿ ಹೊರತು ಈ ಇಡೀ ಬ್ರಹ್ಮಾಂಡದಲ್ಲಿ ಭೂಮಿನೇ ಒಂದು ಎಷ್ಟು ಕಣ ಅಂತಲೂ ಕೂಡ ಹೇಳೋಕ್ಕಾಗಲ್ಲ, ಅಷ್ಟು ಚಿಕ್ಕದು. ಈ ಭೂಮಿಯಲ್ಲಿ ವಾಸ ಮಾಡ್ತಿರೋ ನಾವು ಮನುಷ್ಯರು ಎಷ್ಟು ಕ್ಷುಲ್ಲಕವಾಗಿದ್ದೀವಿ. ಅಂಥದಕ್ಕೆ ಆ ಅಗಾಧ ಶಕ್ತಿನ ಹೋಲಿಕೆ ಮಾಡೋದು ಯಾಕೆ? ನಮಗೇನೋ ಒಂದು ರೂಪದಲ್ಲಿ ಭಗವಂತನ ನೋಡಿದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ನೋಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಅದೇ ಭಗವಂತ ಅಂದ್ಕೊಳ್ಳೋದು ತುಂಬ ತಪ್ಪು.
ದೇವರ ಬಗ್ಗೆ, ದೇವರ ರೂಪಗಳ ಬಗ್ಗೆ, ದೇವರ ಗುಣಗಳ ಬಗ್ಗೆ ಹೇಳೋದು ಸಿಕ್ಕಾಪಟ್ಟೆ ಇದೆ ನಿಮಗೆ. ಆದರೆ ಮುಂದೆ ಬರ್ತಾ ಬರ್ತಾ ಹೇಳ್ತೀನಿ, ಯಾಕಂದರೆ ಇದು ಒಂದು ದಿನಕ್ಕೆ, ಒಂದು ವಾರಕ್ಕೆ, ಒಂದು ತಿಂಗಳಿಗೆ ಮುಗಿಯುವಂಥದ್ದಲ್ಲ. ಅಷ್ಟು ವಿಷಯಗಳಿದೆ. ಯಾಕಂದರೆ ನಾವು ಅಷ್ಟು ದೂರ ಬಂದುಬಿಟ್ಟಿದ್ದೀವಿ. ದೇವ್ರನ್ನ ನಾವು ಹಾಗೆ ನೋಡಿದ್ರೇ ಸಮಾಧಾನ ಅನಿಸುತ್ತೆ. ಎಷ್ಟೋ ಜನರಿಗೆ ದೇವರ ಬಗ್ಗೆ ಬೇರೆ 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 ಕಲ್ಪನೆಗಳೇ ಇದೆ. ಈ ಥರ ಎಷ್ಟು ಕಥೆಗಳು ಸೃಷ್ಟಿಯಾಗಿದೆ, ನೀವೇ ಇವತ್ತು ಲೆಕ್ಕ ಹಾಕ್ಕೋಬಹುದು. ಈ ಥರ ಕಥೆಗಳನ್ನು ಸೃಷ್ಟಿ ಮಾಡಿ ಸಮಾಜನ ಯಾವ ದಾರಿಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಎಷ್ಟೋ ಜನ ಪ್ರಶ್ನೆ ಕೇಳಿದ್ದುಂಟು ಕಾಲೇಜಲ್ಲಿ ಇರೋವಾಗೆಲ್ಲ. ಯಾರಾದರೂ 2ನೇ ಮದುವೆ 3ನೇ ಮದುವೆ ಮಾಡ್ಕೊಳ್ತಾ ಇದ್ದರೆ, ಅಥವಾ ಏನೋ ಹುಡುಗಿಯರನ್ನ ಚುಡಾಯಿಸ್ತಾ ಇದ್ದರೆ ನಾವೇನೋ ಹೇಳ್ಬಿಡ್ತೀವಿ, ಅಯ್ಯೋ ಯಾಕೆ ಇಂಥದ್ದೆಲ್ಲ, ಆಲ್ರೆಡಿ ಇದಾರಲ್ಲ, ಸ್ವಲ್ಪ ನೀವು ಈ ಥರ ಮಾಡಬಹುದಾ ಅಂತ ಕೇಳಿದ್ರೆ, ಕೃಷ್ಣ 16,000 ಕಟ್ಕೊಂಡಿಲ್ವೇನ್ರಿ, ನಮಗೆ ಮಾತ್ರ ನೀವು ಹೇಳ್ಬಿಡ್ತೀರಾ, ಹೋಗಿ ಅವ್ನಿಗೆ ಹೇಳಿ ಅನ್ನೋ ಥರ ಜನ ಇದ್ದಾರೆ. ಹುಡುಗಿಯರನ್ನ ಯಾರಾದ್ರು ಚುಡಾಯಿಸ್ತಾ ಇದ್ರೆ, ಯಾಕೆ ಚುಡಾಯಿಸ್ತೀರಾ, ಕೃಷ್ಣ ಮಾತ್ರ ಗೋಪಿಕೆಯರ ಬಟ್ಟೆಗಳನ್ನೆಲ್ಲ ತೊಗೊಂಡು ಹೋಗ್ಬಿಟ್ರೆ ತುಂಬ ಎಂಜಾಯ್ ಮಾಡ್ತೀರಾ ಅದನ್ನ ಹೇಳ್ಕೊಂಡು, ನಾವೇನಾದರೂ ಒಂದು ಮಾತು ಅಂದ್ಬಿಟ್ರೆ ಹೀಗೆಲ್ಲ ಹೇಳಕ್ಕೆ ಬರ್ತೀರಾ. ದೇವರಂಥ ದೇವರೇ ಮಾಡಿದ್ದಾನೆ. ಹಾಗೆ ಕೃಷ್ಣ ಒಬ್ಬ ತುಂಬಾ ಯೋಗೇಶ್ವರ, ಅವನು ತುಂಬಾ ಜ್ಞಾನಿ. ಅಂಥ ಒಂದು ಮಹಾಮಾನವನನ್ನು ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅಂದರೆ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕಥೆಗಳನ್ನು ಸೃಷ್ಟಿ ಮಾಡಿಕೊಂಡು ದೊಡ್ಡ ದೊಡ್ಡ ಮಹಾಮಾನವರ ಹೆಸರನ್ನು ಹಾಳು ಮಾಡಿದ್ದಾರೆ, ದೇವರ ಹೆಸರನ್ನು ಹಾಳು ಮಾಡ್ತಿದ್ದಾರೆ. ಈ ಥರ ಕಥೆಗಳನ್ನ ಸೃಷ್ಟಿ ಮಾಡಿ ಸಮಾಜಕ್ಕೆ ನಾವು ಏನು ಮೆಸೇಜ್ ಕೊಡ್ತಾ ಇದ್ದೀವಿ, ಏನನ್ನು ಹೇಳ್ಕೊಡ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ನಾವಿವತ್ತು ವೇದಕ್ಕೆ ಹೋಗಲೇಬೇಕು. ವೇದದ ಸರಿಯಾದ ಅರ್ಥ, ಮಾನೆ ಅಂತೇನು ಹೇಳಿದ್ನೋ, ಅಂದರೆ ಸರಿಯಾದ ಅಳತೆಯಲ್ಲಿ ಸರಿಯಾದ ಅರ್ಥದಲ್ಲಿ ವೇದಗಳನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಈ ಎಲ್ಲ ಅಜ್ಞಾನಗಳು ನಮಗೆ ದೂರ ಆಗೋದಕ್ಕೆ ಸಾಧ್ಯ. ಇನ್ನೂ ದೇವರ ಬಗ್ಗೆ ಹೇಳೋದು ಸಿಕ್ಕಾಪಟ್ಟೆ ಇದೆ. ಹೇಳಿದ್ನಲ್ಲ, ಇದೇ ವಿಡಿಯೋ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ. ಇನ್ನು ನಿಮ್ಮನ್ನು ಆ ವಿಷಯದ ಬಗ್ಗೆ ಇನ್ನೂ ನಾನು ಮಿಕ್ಕ ಕ್ವೆಶನ್ಸ್ವರೆಗೂ ಹೋಗೇ ಇಲ್ಲ. ಬರೀ ದೇವರ ಬಗ್ಗೆ ಇರೋ ನಮ್ಮ ಭಕ್ತಿನ ಭಯನ ಅನ್ನೋದು ಹೇಳೋದಕ್ಕೇ ಇಷ್ಟು ಸಮಯ ಹಿಡಿತು. ಇನ್ನೂ ತುಂಬ ವಿಷಯಗಳಿದೆ, ಹೋಗ್ತಾ ಹೋಗ್ತಾ ನಾನು ನಿಮ್ಗೆ ಹೇಳ್ತೀನಿ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಧರ್ಮ ಅಂದ್ರೇನು ಅಂತ ಕೇಳಿದ್ದೆ. ಅದಕ್ಕೆ ನಿಮ್ಮ ಸಾಮರ್ಥ್ಯಾನುಸಾರ ನೀವೆಲ್ಲರೂ ಉತ್ತರ ಕೊಟ್ಟಿದ್ದೀರಾ. ಗಾಯತ್ರಿಯವರು ಕೊಟ್ಟಿರೋ ಉತ್ತರ ಕೂಡ ಚೆನ್ನಾಗೇ ಇದೆ. ಎಲ್ಲರೂ ಕೊಟ್ಟಿರೋದು ಒಂದು ರೀತಿಯಲ್ಲಿ ತುಂಬ ಅದ್ಭುತವಾದ ಉತ್ತರಗಳನ್ನೇ ಕೊಟ್ಟಿದ್ದೀರಾ. ಅನಿತಾ ಜಯಚಂದ್ರ ಅವರು, ನರಸಿಂಹಮೂರ್ತಿಯವರು, ಗಾಯತ್ರಿಯವರು ನಿಮ್ಮ ಸಾಮರ್ಥ್ಯಾನುಸಾರವಾಗಿ ಉತ್ತರ ಕೊಟ್ಟಿದ್ದೀರಾ. ತುಂಬಾ ಸಂತೋಷ. ವೇದದ ಬೆಳಕಿನಲ್ಲಿ ನಾವೇನು ನೋಡಬೇಕು ಅಂತ ಸ್ವಲ್ಪ ಹೇಳ್ತೀನಿ. ನಿಮಗೆಲ್ಲ ನೀವು ವೇದಜ್ಞಾನನ ಅರಸಿ ಬಂದಿರೋದ್ರಿಂದ ನಿಮ್ಮ ಅನಿಸಿಕೆ ಪ್ರಕಾರ ಏನು ಅನಿಸುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದೀರಾ. ಇಲ್ಲಿ ನಾವು ಮತ್ತೆ ಮೂಲಧಾತುಗೆ ಹೋಗಬೇಕು. ಇದನ್ನು ಆರ್ಷೇಯ ಕ್ರಮ ಅಂತ ಹೇಳ್ತಾರೆ. ಋಷಿ ಮುನಿಗಳಿಂದ ಬಂದಿರೋ ಕ್ರಮದಲ್ಲೇ ನಾವು ಈ ವಿಚಾರನ ನೋಡಬೇಕಾಗತ್ತೆ. ಡುಧಾಯ್ ಧಾರಣ ಪೋಷಣ ಯೋಹೋ ಅನ್ನೋ ಮೂಲಧಾತುವಿನಿಂದ ಧರ್ಮ ಅನ್ನೋ ಪದ ಬರುತ್ತೆ. ಇದಕ್ಕೆ ನಿರುಕ್ತದಲ್ಲಿ ಯಾಸ್ಕರ್ ಬರೆದಿರೋದು ಯದ್ಧಾರ್ಯತೆ ತದ್ಧರ್ಮಂ ಅಂತ ಹೇಳ್ತಾರೆ. ಅಂದರೆ ಯಾವುದನ್ನು ನಾವು ಧಾರಣೆ ಮಾಡಿ ರಕ್ಷಣೆ ಮಾಡಿ ಪೋಷಿಸ್ತೀವೋ ಅದು ಧರ್ಮ. ಧರ್ಮ ಯಾರೋ ಒಬ್ಬರಿಂದ ಸೃಷ್ಟಿ ಆಗಲ್ಲ, ಆಲ್ರೆಡಿ ಇರೋ ಅಂಥದ್ದನ್ನು ಧರ್ಮ ಅಂತ ಹೇಳ್ತೀವಿ. ಈಗ ಮನುಷ್ಯರು, ಮಾನವ ಧರ್ಮ ಮಾನವರು ಬಂದಾಗಿಂದ ಇದೆ, ಅದನ್ನು ಮಾನವ ಧರ್ಮ ಅಂತ ಹೇಳ್ತೀವಿ. ಯಾರೋ ಒಬ್ಬರು ಸೃಷ್ಟಿ ಮಾಡಿದ್ದಲ್ಲ. ಸನಾತನ ಧರ್ಮ ಅಂತ ಈಗ ನಾವು ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಸಿದ್ಧಾಂತವನ್ನು ಹೇಳ್ತೀವಿ, ಅದು ಮತಗಳಾಗತ್ತೆ ಹೊರತು ಧರ್ಮ ಅಂತ ಅನಿಸ್ಕೊಳ್ಳಲ್ಲ. ಧರ್ಮ ಅಂತಿರೋದು ಒಂದೇ ಒಂದು, ಅದು ಸನಾತನ ಧರ್ಮ ಮಾತ್ರ. ಸನಾತನ ಧರ್ಮ ಅಂದ್ರೇನು? ಸನಾತನ ಅಂದರೆ ಶಾಶ್ವತವಾಗಿರೋದು ಅಂತ. ಶಾಶ್ವತವಾಗಿರೋ ಧರ್ಮನ ಮಾತ್ರ ಸನಾತನ ಧರ್ಮ ಅಂತ ಹೇಳ್ತೀವಿ. ಸನಾತನದ ಅರ್ಥನೇ ಶಾಶ್ವತ ಅಂತ. ಶಾಶ್ವತವಾಗಿರೋ ಧರ್ಮನ ನಾವು ಸನಾತನ ಧರ್ಮ ಅಂತ ಹೇಳ್ತೀವಿ. ಸನಾತನ ಧರ್ಮ ಅಂದ್ರೇನು? ಮಾನವ ಧರ್ಮ ಅಂದರೆ ಎಲ್ಲ ಮನುಷ್ಯರು ಸನಾತನಿಗಳೇ, ಸನಾತನ ಧರ್ಮದವರೇ. ಮಧ್ಯದಲ್ಲಿ ಈ ಮತಗಳೆಲ್ಲ ಹುಟ್ಕೊಂಡು ಬಿಟ್ಟಿದೆ. ಯಾವುದೋ ಒಂದು ವ್ಯಕ್ತಿ ಏನೋ ಒಂದು ಅದ್ಭುತವಾದ ಅಂಶ ಹೇಳ್ದ ಅಂದರೆ ಅವನು ಹೇಳ್ದ ಅದನ್ನು ಪಾಲಿಸ್ಬೇಕು ಅಷ್ಟೇ ಅಂತಿಲ್ಲ. ಆ ವ್ಯಕ್ತಿ ಹೇಳಿ ಹೋದ್ಮೇಲೆ ಆ ವ್ಯಕ್ತಿಯ ಅನುಯಾಯಿಗಳೇನಿದ್ದಾರೆ ಅದನ್ನೊಂದು ಧರ್ಮ ಮಾಡ್ಕೊಂಡು ಬಿಡ್ತಾರೆ. ಅದನ್ನೊಂದು ಧರ್ಮ ಮಾಡಿಕೊಂಡು ನಮ್ಮ ಧರ್ಮಕ್ಕೆ ಸೇರ್ಕೊಳ್ಳಿ, ನಿಮ್ಮ ಧರ್ಮಕ್ಕೆ ಸೇರ್ಕೊಳ್ಳಿ. ಇವತ್ತಿನವರೆಗೂ ಹಿಂದೂಗಳು ಅಂದರೆ ಸನಾತನ ಧರ್ಮ ಅಂದರೆ ಎಲ್ಲ ಮನುಷ್ಯರೂ ಬಂದರು, ಆದರೂ ಹಿಂದೂಗಳಂತ ಈಗಿನ ರೂಢಿಯಲ್ಲಿ ಸಪ್ರೇಟ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ. ಬೇರೆ ಎಲ್ಲ ಮತಗಳು ಕೂಡ ಅಹಿಂಸೆಯಲ್ಲಿ ತುಂಬ ಉತ್ತುಂಗನ ಸೇರಿದಂಥ ಧರ್ಮಗಳು ಕೂಡ ಶರಣಾಗ್ರಿ ಅಥವಾ ನಮ್ಮ ಧರ್ಮನ ಸೇರ್ಕೊಳ್ಳಿ ಅಂತ ಕೆಲವರು ಶಾಂತವಾಗಿ ಹೇಳಿದ್ದಾರೆ, ಕೆಲವರು ಕ್ರೌರ್ಯದಿಂದ ತಮ್ಮ ಧರ್ಮಕ್ಕೆ ಸೇರಿಸ್ಕೊಂಡಿದ್ದಾರೆ. ಬಿಟ್ಟರೆ ಯಾವತ್ತಾದರೂ ಎಲ್ಲಿಯಾದ್ರೂ ಹಿಂದೂಗಳು ಧರ್ಮ ಪರಿವರ್ತನೆ ಮಾಡೋದಕ್ಕೋಸ್ಕರ ಹಿಂಸೆ ಮಾಡಿದ್ದಾಗಲಿ, ಸಾಮಾನ್ಯವಾಗಿ ಸುಮ್ಮನೆ ಮಾತಿಗಾದರೂ ಹೇಳಿದ್ದಾಗಲಿ ಎಲ್ಲಾದರೂ ಕೇಳಿದ್ದೀರಾ?
ನಾನಂತೂ ಯಾವತ್ತೂ ಕೇಳಿಲ್ಲ. ನೀವೆಲ್ಲಾದರೂ ಕೇಳಿದ್ರೆ ನಂಗೆ ಹೇಳಿ. ಈ ಹಿಂದೂಗಳು ಯಾವತ್ತೂ ಯಾರಿಗೂ ಹಿಂಸೆ ಮಾಡೋಕ್ಕೆ ಹೋಗಿಲ್ಲ, ನೀವು ನಮ್ಮ ಧರ್ಮಕ್ಕೆ ಬಂದುಬಿಡಿ ಅಂತ. ಯಾಕೆ ಅಂದರೆ ಇವರು ನಿಜವಾದ ಸನಾತನಿಗಳು. ನಮ್ಮ ಧರ್ಮಕ್ಕೆ ಬಂದುಬಿಡಿ ಅನ್ನೋದಕ್ಕೆ ನಿಮ್ಮ ಧರ್ಮ ನಮ್ಮ ಧರ್ಮ ಎರಡೂ ಒಂದೇ ಆಗಿರುವಾಗ ಬಂದುಬಿಡಿ ಅಂತ ಯಾವ ಥರ ಹೇಳ್ತಾರೆ? ಇಲ್ಲಿವರೆಗೂ ಹಿಂದೂಗಳು ಅದನ್ನು ಮಾಡ್ಕೊಂಡು ಬಂದಿಲ್ಲ. ಗೊತ್ತಿಲ್ಲದೇನೋ, ಜ್ಞಾನದಿಂದಲೋ ಅಥವಾ ಗೊತ್ತಿಲ್ಲದೇನೋ ಕೂಡ ಅಂಥ ಕೆಲಸ ಮಾಡಿಲ್ಲ ಅಂದಮೇಲೆ ಇಷ್ಟನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವು ಆಚರಣೆ ಈ ವಿಷಯದಲ್ಲಿ ತುಂಬ ಕರೆಕ್ಟಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಅದು ನಮಗೆ ಗೊತ್ತಿಲ್ಲ. ನಮ್ಮ ಬಲ ಏನು, ನಮ್ಮ ಶಕ್ತಿ ಏನು ಅನ್ನೋದು ಇವತ್ತು ನಮಗೆ ಗೊತ್ತಿಲ್ಲ. ಯಾವತ್ತೂ ಇವ್ರು ಯಾರನ್ನೂ ಹಿಂಸೆ ಮಾಡಿಲ್ಲ. ಶಾಂತಿಪೂರ್ವಕವಾಗೂ ಕೂಡ ಒಂದು ಪರಿವರ್ತನೆ ಆಗಿ ನಮ್ಮ ಧರ್ಮಕ್ಕೆ ಬನ್ನಿ ಅಂತ ಒಬ್ಬರನ್ನ ಕೇಳಿಲ್ಲ, ಒಬ್ಬರಿಗೆ ಫೋರ್ಸ್ ಮಾಡಿಲ್ಲ, ಒತ್ತಾಯ ಮಾಡಿಲ್ಲ ಅಂದಮೇಲೆ ಇವತ್ತು ಈ ಧರ್ಮನ, ಈ ಮಾನವ ಧರ್ಮನ, ಈ ಸನಾತನ ಧರ್ಮನ ಎಷ್ಟು ಥರದಿಂದ ಬೇಕೋ ಅಷ್ಟು ಥರದಿಂದ ನಮ್ಮವರೇ ಹಾಳು ಮಾಡ್ತಿರುವಾಗ ಹೇಗೆ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರೋಕ್ಕಾಗತ್ತೆ? ಎಷ್ಟೆಲ್ಲ ಕಥೆಗಳನ್ನು ಸೃಷ್ಟಿ ಮಾಡಿ ಅದಕ್ಕೆ ಬೇರೆ ಬೇರೆ ಥರ ಹೇಳಿ ಸಮಾಜವನ್ನು ಕೆಟ್ಟ ದಾರಿಗೆ ಎಳ್ಕೊಂಡು ಹೋಗಿ ಎಲ್ಲ ಕಷ್ಟಗಳನ್ನು ಅನುಭವಿಸಿ ಜೀವನದ ಕೊನೆ ಘಟ್ಟದಲ್ಲಿ ನಿಂತಾಗ ಹೀಗಾಗೋಯ್ತು ನನ್ನ ಜೀವನ, ಈಗ ಏನು ಮಾಡಲಿ ಅಂದರೆ ಮುಂದೆ ನಮ್ಮ ಹತ್ರ ಸಮಯ ಇರೋದಿಲ್ಲ. ಸಮಯ ಈ ಜನ್ಮಕ್ಕಂತೂ ಸಮಯ ಇರೋದಿಲ್ಲ. ಮುಂದೆ ಬರೋವಂಥ ಎಷ್ಟೋ ಜನ್ಮಗಳಿಗೆ ನಾವು ಕರ್ಮಗಳನ್ನು ಕೂಡಿಟ್ಬಿಟ್ಟಿರ್ತೀವಿ. ಇನ್ನೆಷ್ಟೋ ಜನ್ಮಗಳವರೆಗೂ ನಾವು ಅದನ್ನು ಅನುಭವಿಸಬೇಕು. ಇದೆಲ್ಲ ಹೊಣೆ ಜಾಸ್ತಿ ಯಾರ ಮೇಲೆ ಹೋಗುತ್ತೆ ಅಂತಂದರೆ ಇಬ್ಬರ ಮೇಲೆ ಹೋಗುತ್ತೆ. ಒಂದು, ಈ ಥರ ಎಲ್ಲ ಮಾಡಿ ಸಮಾಜನ ಹಾಳು ಮಾಡ್ತಿರೋರ ಮೇಲೆ ಇದೆಲ್ಲ ಹೋಗುತ್ತೆ. ಅವರು ಹಾಳು ಮಾಡ್ತಿದ್ರು ನಮಗೆಲ್ಲ ಅವಕಾಶಗಳಿತ್ತು, ಯಾವುದು ಸರಿ ಯಾವುದು ತಪ್ಪು, ಯಾವುದು ಒಳ್ಳೆ ದಾರಿ ಯಾವುದು ಕೆಟ್ಟ ದಾರಿ ಅಂತ ತಿಳ್ಕೊಂಡು ಆ ದಾರಿಯಲ್ಲಿ ನಡೆಯುವಂಥದ್ದು. ಅವರು ಹೇಳಿದ್ದಕ್ಕೆ ನಾವು ಕಣ್ಣು ಮುಚ್ಕೊಂಡು ಹೋಗ್ತಾ ಇದ್ದರೆ ಆ ಹೊಣೆ ನಮ್ಮ ಮೇಲೂ ಅಷ್ಟೇ ಬರುತ್ತೆ. ಇಬ್ಬರು 50-50 ಜವಾಬ್ದಾರರು ಇದಕ್ಕೆ. ಸೋಷಿಯಲ್ ಮೀಡಿಯಲ್ಲಿ ಎಲ್ಲಿ ಹುಡುಕಿದ್ರೂ ಇಷ್ಟು ಕಷ್ಟಪಟ್ಟು ಕಾಪಾಡ್ಕೊಂಡು ಬಂದಿರೋ ವೇದಗಳ ಬಗ್ಗೆ ಸರಿಯಾದ ಅರ್ಥ ಎಲ್ಲೂ ಸಿಗಲ್ಲ. ಆದರೆ ಸಮಾಜನ ಹಾಳು ಮಾಡಬೇಕಾದಂಥ ವಿಷಯಗಳು ಬೇಕಾದಷ್ಟು ಸಿಗುತ್ತೆ, ಬೇಕಾದಷ್ಟು ದಾರಿ ತಪ್ಪಿಸ್ತಿದ್ದಾರೆ. ಅದಕ್ಕೆ ಹೇಳ್ತಿರೋದು, ನೀವೆಲ್ಲರೂ ಈ ಜ್ಞಾನನ ತಿಳ್ಕೊಂಡು ಪ್ರತಿಯೊಂದು ನಾನು ಹೇಳಿದ ವಿಚಾರದ ಮೇಲೆ ನೀವೇ ಖುದ್ದಾಗಿ ಯೋಚನೆ ಮಾಡಿ, ನೀವೇ ಪರೀಕ್ಷೆ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಪರೀಕ್ಷೆ ಮಾಡಿ ಯೋಚನೆ ಮಾಡಿ ಇದು ಸರಿಯಾದ ಜ್ಞಾನ ಅಂತ ತಿಳ್ಕೊಂಡು ಸತ್ಯ ದರ್ಶನ ನಿಮಗೆ ಆದಾಗ ನೀವು ಇಂಥ ಮೋಸಗಳಿಗೆ ಬಲಿಯಾಗಬೇಡಿ. ಯಾರೆಷ್ಟೇ ಮೋಸ ಮಾಡಿದ್ರೂ ಬಲಿಯಾಗಬೇಡಿ, ಮೋಸ ಹೋಗಬೇಡಿ, ಹುಷಾರಾಗಿರಿ ಅನ್ನೋದಕ್ಕೆ ನಾನು ಹೋದ ಸಂಚಿಕೆಯಲ್ಲಿ ಈ ಪ್ರಶ್ನೆಗಳನ್ನು ಕೇಳಬೇಕಾದ ಪರಿಸ್ಥಿತಿ ಬಂತು. ಈಗ ನಾನು ಈ ವಿಚಾರಗಳನ್ನೆಲ್ಲ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡು ಹೇಗೆ ಯಾವ ದೃಷ್ಟಿಯಲ್ಲಿ ನಾವು ದೇವರನ್ನಾಗಲಿ ಪ್ರತಿಯೊಂದು ವಿಚಾರವನ್ನಾಗಲಿ ನೋಡಬೇಕು ಅನ್ನೋದು ನನಗೆ ಗೊತ್ತಾಗಿದೆ. ನಾನೇನೋ ಅದಕ್ಕೆಲ್ಲ ತಲೆ ಕೊಡಲ್ಲ, ಮೋಸ ಹೋಗೋಕ್ಕೆ ಹೋಗಲ್ಲ. ಆದರೆ ನಾನು ಅದನ್ನೆಲ್ಲ ನೋಡುವಾಗ ನನಗೆ ಯೋಚನೆ ಬಂದಿದ್ದೆ, ನಿಮ್ಮದು ಬೇರೆ ಎಲ್ಲ ಜನರದು. ಏಕೆಂದರೆ ಎಷ್ಟೋ ಜನ ಅದಕ್ಕೆ ಬಲಿಯಾಗ್ತಿದ್ದಾರೆ. ಏನೆಲ್ಲ ಹೇಳ್ತಾರೆ ಎಲ್ಲನೂ ಒಪ್ಕೊಳ್ತಾರೆ. ನಮ್ಮ ದೇವರ ಮಧ್ಯೆ ಯಾರೇ ಮಧ್ಯಸ್ಥಿಕೆ ಮಾಡೋ ಸಾಧ್ಯತೆಯೇ ಇಲ್ಲ. ನೇರವಾಗಿ ನಾವು ದೇವರ ಜೊತೆನೇ ಮಾತಾಡಬಹುದು. ನಮ್ಮ ಅಂತರಂಗದಲ್ಲೇ ದೇವರಿದ್ದಾನೆ. ನೇರವಾಗಿ ದೇವರನ್ನು ಫೀಲ್ ಮಾಡಬಹುದು. ಆತನ ಬಗ್ಗೆ, ಆತನ ಜೊತೆ ಮಾತಾಡಬಹುದು. ಮಾತಾಡೋದು ಅಂದರೆ ಫಿಸಿಕಲಾಗಿ ಮಾತಾಡೋದಲ್ಲ, ನಮ್ಮಲ್ಲಿ ಪ್ರೇರಣೆ ಅಂತ ಆಗುತ್ತೆ. ಕೆಟ್ಟದ್ದನ್ನು ಮಾಡುವಾಗ ಯಾವಾಗಲೂ ತಡೆಯುತ್ತೆ, ಒಳ್ಳೆಯದನ್ನು ಮಾಡುವಾಗ ಪ್ರೇರಣೆ ಕೊಡ್ತಾನೇ ಇರ್ತಾನೆ ಭಗವಂತ, ಮನಸ್ಸೊಳಗೆ ಇದ್ದುಕೊಂಡು ನಮ್ಮ ಆತ್ಮದಲ್ಲಿ ಕೂತ್ಕೊಂಡು. ಇವತ್ತು ನಾವು ಮಧ್ಯಸ್ಥಿಕೆ, ಯಾರ್ಯಾರು ಮಧ್ಯಸ್ಥಿಕೆ ಮಾಡ್ತಾರೋ ನಮ್ಮ ದೇವರ ಮಧ್ಯ ಕೆಲವ್ರನ್ನ ಇಟ್ಕೊಂಡು ಅವರು ಪರ್ಮಿಷನ್ ಕೊಟ್ಟರೆ ಮಾತ್ರ ನಮಗೆ ದೇವ್ರ ಹತ್ರ ಹೋಗಬೇಕು, ಅವರು ಪರ್ಮಿಷನ್ ಕೊಟ್ಟರೆ ದೇವ್ರಿಗೆ ನಾವು ಇಂಥ ಪೂಜೆ ಮಾಡಬೇಕು, ಈ ಥರ ಎಲ್ಲರೂ ಬಂದುಬಿಟ್ಟಿದ್ದಾರೆ. ಇವ್ರನ್ನ ಹಿಂದಿಯಲ್ಲಿ ಠೇಕೆದಾರ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಗುತ್ತಿಗೆದಾರರು ಅಂತ ಹೇಳ್ಬೋದು. ಈ ಗುತ್ತಿಗೆದಾರರೆಲ್ಲ ಬಂದುಬಿಟ್ಟಿದ್ದಾರೆ ನಮ್ಮ ಮಧ್ಯ. ಅವರು ಯಾರ ಅವಶ್ಯಕತೆಯೂ ಇಲ್ಲ. ನಾವು ಡೈರೆಕ್ಟಾಗಿ ದೇವ್ರನ್ನೇ ಅಡ್ರೆಸ್ ಮಾಡಬಹುದು. ನಾವೇನು ಮಾಡಬೇಕೋ ನಮ್ಮ ಅಂತರಂಗ ಶುದ್ಧಿ ಮಾಡ್ಕೊಳ್ಳೋದೊಂದೇ ಕೆಲಸ. ಇದೇ ವಿಚಾರನ ಇವನ್ ಎಲ್ಲ ಮತಗಳ ಮತಗುರುಗಳು ಅಂತೇನಿರ್ತಾರೋ, ಧರ್ಮಗುರು ಅಂತ ಹೇಳಲ್ಲ, ಧರ್ಮ ಇರೋದು ಒಂದೇ, ಮಾನವ ಧರ್ಮ, ಸನಾತನ ಧರ್ಮ ಅಷ್ಟೇ. ಇನ್ನು ಎಲ್ಲವೂ ಕೂಡ ಮತಗಳೇ, ಯಾವುದು ಧರ್ಮ ಅಲ್ಲ. ಆದರೆ ಆ ಮತಗುರುಗಳು ಕೂಡ ಯಾರೂ ಈ ಥರ ಕೆಟ್ಟ ದಾರಿ ಹೇಳಿಲ್ಲ, ಕೆಟ್ಟದ್ದನ್ನು ಹೇಳಿಲ್ಲ. ಅವರು ಕರೆಕ್ಟಾಗಿ ಅವ್ರವ್ರ ಮತಗಳನ್ನು, ಮತಗ್ರಂಥಗಳನ್ನು ಸರಿಯಾಗಿ ಓದಿದ್ರೆ ಗೊತ್ತಾಗುತ್ತೆ, ಅದರಲ್ಲೂ ಸರಿಯಾಗಿದ್ದರೆ. ಯಾಕಂದರೆ ನಮ್ಮ ಗ್ರಂಥಗಳಲ್ಲಿ ಹೇಗೆ ಎಲ್ಲ ಕಲಬೆರಕೆ ಆಗಿದೆಯೋ ಹಾಗೆ ಬೇರೆ ಎಲ್ಲ ಮತಗ್ರಂಥಗಳಲ್ಲೂ ಕಲಬೆರಕೆ ಆಗಿದೆ, ಎಕ್ಸೆಪ್ಟ್ ವೇದಾಸ್. ವೇದಗಳನ್ನು ಬಿಟ್ಟು ಇನ್ನೆಲ್ಲದರಲ್ಲೂ ಕಲಬೆರಕೆ ಆಗಿದೆ. ಹಾಗೆ ಅವರಲ್ಲೂ ಕಲಬೆರಕೆ ತುಂಬ ಆಗಿದೆ. ಅದನ್ನು ತಿಳ್ಕೊಂಡೇ ಪಾಪ ಅವರು ಎಷ್ಟೋ ಕೂಡ ದಾರಿ ತಪ್ತಾ ಇದ್ದಾರೆ. ಆದರೆ ಅವ್ರು ನಿಜವಾದ ಈ ಮತಗ್ರಂಥಗಳನ್ನು ಆದಷ್ಟು ಪ್ಯೂರ್ ಎಷ್ಟು ಸಾಧ್ಯನೋ ಅಷ್ಟು ತಿಳ್ಕೊಂಡ್ರೆ ಅವರಿಗೂ ಗೊತ್ತಾಗುತ್ತೆ, ಅವರಿಗೂ ರಿಯಲೈಸ್ ಆಗುತ್ತೆ, ಯಾವ ಮತಗುರುಗಳು ಕೂಡ ಈ ಥರ ಹೇಳಿಲ್ಲ. ಈ ಥರ ಹೊಡೀರಿ, ಒಬ್ರಿಗೊಬ್ರು ಜಾತಿ ಮೇಲೆ ಹೊಡೆದಾಡ್ಕೊಳ್ಳಿ, ಧರ್ಮಕ್ಕೋಸ್ಕರ ಹೊಡೆದಾಡ್ಕೊಳ್ಳಿ,
ಆಮೇಲೆ ಹೀಗೆ ಹಿಂಸೆ ಮಾಡಿ ಅದರಲ್ಲೂ ಯಾವುದರಲ್ಲೂ ಹೇಳಿಲ್ಲ. ಅವರವರ ಮತಗಳನ್ನು ಅವರೇ ಪರೀಕ್ಷೆ ಮಾಡ್ಕೋಬೇಕಾದ ಅವಶ್ಯಕತೆ ಇದೆ. ಸನಾತನ ಧರ್ಮದಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬೇರೆ ವಿಷಯಗಳಲ್ಲಿ ನಡ್ಕೊಂಡು ಬಂದಿದ್ದಾರೆ. ಕೆಲವೊಂದು ಆಚರಣೆಗಳು ಪತಂಜಲಿ ಮಹರ್ಷಿಯರು ಕೂಡ ಮಹಾವ್ರತಗಳು ಅಂತ 10 ವ್ರತಗಳನ್ನು ಹೇಳಿದ್ದಾರೆ. ವೃತವರ್ತನೆ ಅನ್ನೋ ಮೂಲ ಧಾತುವಿನಿಂದ ವ್ರತ ಅನ್ನೋ ಪದ ಬರುತ್ತೆ. ಯಾವುದು ಗ್ಯಾಪೇ ಇಲ್ಲದೆ ಅಂದರೆ ಬ್ರೇಕೇ ಇಲ್ಲದೆ ನಿರಂತರವಾಗಿ ಮಾಡ್ತೀವೋ ಅದನ್ನು ನಾವು ವ್ರತ ಅಂತ ಹೇಳ್ತೀವಿ. ಇವತ್ತು ಮಾಡುವಂಥ ಸತ್ಯನಾರಾಯಣ ವ್ರತ, ವೈಭವಲಕ್ಷ್ಮಿ ವ್ರತ, ಸಂಕಷ್ಟಹರ ಗಣಪತಿ ವ್ರತ ಇವ್ಯಾವುದು ವ್ರತ ಅನಿಸ್ಕೊಳ್ಳಲ್ಲ. ಯಾಕೆಂದರೆ ಇದು ಯಾವುದೋ ಹುಣ್ಣಿಮೆ ಬಂದಾಗ ಮಾಡ್ತೀವಿ, ಯಾವುದೋ ಒಂದು ದಿನ ಅದಕ್ಕೆ ಗುರ್ತು ಮಾಡಿರ್ತೀವಿ, ಆ ದಿನ ಮಾಡ್ತೀವಿ. ಹೀಗೆಲ್ಲ ಮಾಡೋದ್ರಿಂದ ಅದು ವ್ರತ ಅನಿಸ್ಕೊಳ್ಳಲ್ಲ. ನಿರಂತರವಾಗಿ ಬ್ರೇಕ್ ಇಲ್ಲದೇ ಮಾಡುವಂಥ 10 ಮಹಾವ್ರತಗಳು ಯಾವುದು ಅಂತ ನಿಮ್ಗೆ ಎಷ್ಟೋ ಸರಿ ಹೇಳಿದ್ದೀನಿ. ಯಮ ನಿಯಮಗಳು. ಹಾಗಾಗಿ ಇವತ್ತು ನಮ್ಮ ಅನುಕೂಲಕ್ಕಾಗಿ ನಾವು ಏನೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾವುದೋ ಒಂದು ವ್ರತ ಅಂದರೆ ಅದು ಮೊದಲು ಇಷ್ಟು ದಿನ ಮಾಡಬೇಕು, ಹೀಗೇ ಮಾಡಬೇಕು ಅನ್ನೋ ಒಂದು ಪದ್ಧತಿನ ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ. ಮತ್ತು ನಮ್ಮ ಅನುಕೂಲಕ್ಕನುಸಾರವಾಗಿ ಅದನ್ನು ಬದಲಾಯಿಸ್ತಾನೂ ನಾವೇ ಹೋಗ್ತೀವಿ. ಯಾವುದೋ ಒಂದು ವ್ರತನ 45 ದಿನ ಕಂಟಿನ್ಯೂಸ್ ಮಾಡಬೇಕು ಅಂತಂದರೆ 45 ದಿನಕ್ಕೆ ನಮಗೆ ಮಾಡೋಕ್ಕಾಗಿಲ್ಲ ಅಂದರೆ ಅದನ್ನು ನಾವು 35, 25, 15 ದಿನಕ್ಕೆ ಇಳಿಸ್ಬಿಡ್ತೀವಿ. ಕೊನೆಗೆ 45 ಅವರ್ ಆದರೂ ಸಾಕು ಅಂತ ಹೇಳ್ತೀವಿ. ಕೊನೆಗೆ 45 ನಿಮಿಷಗಳಿಗೆ ಮಾಡಿದ್ರೆ 45 ಸೆಕೆಂಡ್ಗಳಿಗೆ ಮಾಡಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ನಾವೇ ನಮ್ಮ ಅನುಕೂಲಾನುಸಾರ ಅದನ್ನು ಚೇಂಜ್ ಮಾಡ್ಕೊಂಡು ಬಿಡ್ತೀವಿ. ಇದು ಯಾವುದಕ್ಕೂ ಲಾಜಿಕ್ ಅನ್ನೋದು ಇಲ್ಲ. ಇದು ಯಾವುದು ಸಾಧ್ಯ ಇಲ್ಲ. ಭಗವಂತ ನಮಗೆ ಒಳ್ಳೆ ದಾರಿಯಲ್ಲಿ ನಡೆಸೋವಂಥ ಮಾರ್ಗದರ್ಶಕ, ದಯಾಮಯ, ಕರುಣಾಮಯ, ನಮ್ಮೆಲ್ಲರನ್ನು ರಕ್ಷಣೆ ಮಾಡೋಕ್ಕಿರುವಂಥ ಒಂದು ಶಕ್ತಿ ಬಿಟ್ಟರೆ ನಮ್ಮನ್ನು ಭಯಪಡಿಸಿ ಆಗಲಿ, ನಮ್ಮ ಮೇಲೆ ಏನೋ ಒಂದು ಮಾಡಲಿಲ್ಲ ಅಂತ ಕೋಪ ಮಾಡ್ಕೊಳ್ಳೋದಾಗಲಿ, ನಾವೊಂದು ಪೂಜೆ ಮಾಡಿಲ್ಲ ಅಂದರೆ ಕೋಪ ಮಾಡ್ಕೊಳ್ಳೋ, ಪೂಜೆಗೂ ಅರ್ಥ ಬೇರೆ ಹೇಳಿದ್ದೀನಿ. ಪೂಜೆಗೂ ಅರ್ಥ ಇದೆ, ಯಜ್ಞಕ್ಕೂ ಅರ್ಥ ಇದೆ, ಪ್ರತಿಯೊಂದಕ್ಕೂ ಅರ್ಥ ಇದೆ. ಇದೆಲ್ಲ ಮಾಡಿಲ್ಲ ಅಂತ ಆ ಭಗವಂತ ನಮಗೆ ಶಿಕ್ಷೆ ಕೊಡೋದಿಲ್ಲ. ಅದೊಂದು ವ್ಯವಸ್ಥೆ ಆಗಿಬಿಟ್ಟಿದೆ. ಅದು ನಮ್ಮ ಕರ್ಮಗಳ ಮೇಲೆ ನಮಗೆ ಶಿಕ್ಷೆ ಆಗುತ್ತೆ ಅಥವಾ ನಮಗೆ ರಿವಾರ್ಡ್ ಸಿಗುತ್ತೆ. ಇದರಲ್ಲಿ ಭಗವಂತ ಮತ್ತೆ ಮತ್ತೆ ಇನ್ವಾಲ್ವ್ ಆಗಿ ಏನೋ ಮಾಡೋ ಅಂಥ ಅವಶ್ಯಕತೆ ಅವನಿಗೆ ಇಲ್ಲ. ಅದು ಅಲ್ಲದೆ ಇಡೀ ಸೃಷ್ಟಿಯಲ್ಲಿ ಪ್ರತಿಯೊಂದನ್ನು ಭಗವಂತನೇ ನಮಗೆ ಕೊಟ್ಟಿದ್ದಾನೆ. ಅಂದಮೇಲೆ ಅವನು ಕೊಟ್ಟಿದ್ದನ್ನು ತೊಗೊಂಡು ಹೋಗಿ ನಾವು ಅವನಿಗೆ ಕೊಡ್ತೀವಿ. ದುಡ್ಡು ಅನ್ನೋದನ್ನು ಭಗವಂತ ನೋಡಿಲ್ವಾ? ಅಥವಾ ಭಗವಂತ ಇಷ್ಟು ಐಶ್ವರ್ಯ ಕೊಟ್ಟಿರೋನಿಗೆ ನಾವು ಹೋಗಿ ಹುಂಡಿಯಲ್ಲಿ ದುಡ್ಡು ಹಾಕಿ ಅವನ ದುಡ್ಡನ್ನು ತೀರಿಸೋಷ್ಟು ದೊಡ್ಡವರು ನಾವು ಅಂತನಾ? ಅಥವಾ ಅವನ ಸೃಷ್ಟಿನ ಅವಮಾನ ಮಾಡ್ತಿದ್ದೀವ? ಅವನೇ ಕೊಟ್ಟಿರೋ ಹೂಗಳನ್ನು ನಾವು ಹೋಗಿ ಅವನಿಗೆ ಅರ್ಪಿಸ್ತೀವಿ. ಅವನೇ ಕೊಟ್ಟಿರೋ ಹಣ್ಣುಗಳನ್ನು ನಾವು ಅವನಿಗೆ ಅರ್ಪಿಸ್ತೀವಿ. ಅವನು ನಮಗಾಗಿ ಅಂತ ಇಷ್ಟೆಲ್ಲ ಹಣ್ಣು, ಹೂವು, ಸೃಷ್ಟಿ, ಸುಂದರವಾದ ನೋಟ ಮಾಡಿರೋದು. ಇದನ್ನು ನಾವು ತೊಗೊಂಡು ಹೋಗಿ ಅದರಲ್ಲಿ ಸ್ವಲ್ಪ ತೊಗೊಂಡು ಹೋಗಿ ಅವನ ಅಗಾಧವಾದ ಸೃಷ್ಟಿ ಮಾಡಿರೋನಿಗೆ ನಾವು ಚಿಕ್ಕದಾಗಿ ಇದನ್ನು ಅರ್ಪಿಸೋಕ್ಕೆ ಹೋಗ್ತೀವಿ. ಇದು ಎಷ್ಟು ಸರಿ? ಅವನ ಸೃಷ್ಟಿಯನ್ನು ನಾವು ನೋಡಿ ಆನಂದಿಸಬೇಕು. ಇಷ್ಟು ಅದ್ಭುತವಾಗಿದೆಯಲ್ಲ, ಎಷ್ಟು ಥರದ ಹಣ್ಣುಗಳು, ಹೂಗಳೆಲ್ಲ ಇದೆ, ಎಷ್ಟು ವೈವಿಧ್ಯಮಯವಾಗಿದೆ, ಹೆಂಗೆ ಸಾಧ್ಯ ಇಷ್ಟು ದೊಡ್ಡ ಸೃಷ್ಟಿ ಅನ್ನೋದನ್ನು ನಾವು ಈ ಅದ್ಭುತನ ನೋಡಿ ಆನಂದಿಸಬೇಕು, ಗೌರವಿಸಬೇಕೇ ಹೊರತು ಇದನ್ನು ತೊಗೊಂಡು ಹೋಗಿ ಅವನಿಗೆ ಕೊಡೋದಾಗಲಿ, ನಮ್ಮ ಹತ್ರ ದುಡ್ಡಿದೆ ನಿನಗಿಂತ ನಾವು ಹೆಚ್ಚು, ನಿನಗೆ ದುಡ್ಡು ಕೊಡೋ ಮಟ್ಟಕ್ಕೆ ನಾವಿದ್ದೀವಿ ಅನ್ನೋ ಲೆವೆಲ್ಗೆ ನಾವು ಅವನಿಗೆ ಹುಂಡಿಗೆ ದುಡ್ಡು ಹಾಕೋದಾಗಲಿ, ಇದು ಯಾವುದೂ ಮಾಡಬೇಡಿ. ನೀವು ಒಳ್ಳೆಯ ಕೆಲಸಗಳು, ನೀವು ದೇವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂದರೆ ನೀವು ಮಾಡೋ ಕಾರ್ಯನ, ನೀವು ಮಾಡೋ ಕೆಲಸನ ಅಚ್ಚುಕಟ್ಟಾಗಿ ಸರಿಯಾಗಿ ಮಾಡಿ, ಅತ್ಯದ್ಭುತವಾಗಿ ಮಾಡಿ. ಅದೇ ಯಜ್ಞ. ತುಂಬ ಚೆನ್ನಾಗಿ ಮಾಡಿದ್ರೆ ಅದೇ ನಿಮ್ಮ ಪೂಜೆ. ಹಾಗೆ ಭಗವಂತನ ಗುಣಗಳನ್ನು ಬೇರ್ಪಡಿಸಿ ನಮ್ಮದಾಗಿಸಿಕೊಂಡ್ರೆ ಅದೇ ನಾವು ದೇವರಿಗೆ ಮಾಡೋ ಭಕ್ತಿ. ನಾವು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬಾರ್ದು, ಕೆಟ್ಟದ್ದು ಬಯಸಬಾರ್ದು. ಕೆಟ್ಟ ಯೋಚನೆ ನಮ್ಮ ಆ್ಯಕ್ಷನ್ನಲ್ಲಿ, ಯೋಚನೆಯಲ್ಲಿ, ನಮ್ಮ ಕ್ರಿಯೆಯಲ್ಲಿ ಯಾವುದರಲ್ಲೂ ಕೂಡ ಕೆಟ್ಟದ್ದು ಅನ್ನೋದು ಇರಬಾರ್ದು. ಸಾಧ್ಯವಾದಷ್ಟು ನಮ್ಮನ್ನು ನಾವು ಶುದ್ಧ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಅದೇ ನಾವು ದೇವರಿಗೆ ಅರ್ಪಿಸುವಂಥ ಭಕ್ತಿ, ಪ್ರೀತಿ, ಗೌರವ, ಪೂಜೆ ಪ್ರತಿಯೊಂದು ಕೂಡ. ಇದನ್ನು ನೀವು ತಿಳ್ಕೊಳ್ಳಿ. ಮುಂಬರುವ ದಿನಗಳಲ್ಲಿ ಇನ್ನೂ ದೇವರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಪ್ರತಿಯೊಬ್ಬರು ಅದು ಏನು ಅಂತ ಅರ್ಥ ಮಾಡಿಕೊಂಡಾಗ ಈಗ ನೀವು ಒಂದೇ ಸರಿ ಈ ರೂಪದಲ್ಲಿ ನೋಡೋದಕ್ಕೆ ಕಷ್ಟ ಆಗುತ್ತೆ. ನನಗೂ ಅರ್ಥ ಆಗುತ್ತೆ. ನಾನು ಕೂಡ ನಿಮ್ಮ ಹಾಗೆ ಇದ್ದು ಬಂದಿರೋಳೆ. ಈಗ ನೀವು ಪ್ರಯತ್ನ ಮಾಡಬೇಕು. ನಾನು ಹೇಳಿದ ಪ್ರತಿಯೊಂದು ಮಾತನ್ನು, ಪ್ರತಿಯೊಂದು ವಿಷಯದ ಮೇಲೂ ಚಿಂತನೆ ಮಾಡಿ ನೋಡಿ, ವಿಮರ್ಶೆ ಮಾಡಿ ನೋಡಿ, ಪರೀಕ್ಷೆ ಮಾಡಿ ನೋಡಿ. ಇದು ಸತ್ಯ, ಸರಿಯಾಗಿದೆ ಅಂತ ಅನಿಸಿದ್ರೆ ಮಾತ್ರ ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಒಂದೊಂದು ಹೆಜ್ಜೆ ನೀವು ಮುಂದೆ ಬರ್ತಾ ಬಂದ್ರೂ ಒಂದು ದಿನ ನೀವು ದೇವರನ್ನು ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ. ನಿಮ್ಮ ಜೀವನ ಅತ್ಯದ್ಭುತವಾಗಿರುತ್ತೆ.
ಮುಂಬರುವ ದಿನಗಳಲ್ಲಿ ದಯವಿಟ್ಟು ತಪ್ಪದೆ ಎಲ್ಲರೂ ವಿಡಿಯೋಗಳನ್ನ ನೋಡಿ. ನಿಮಗೆ ಇದರಿಂದ ಎಷ್ಟು ಅದ್ಭುತಗಳ ಸೃಷ್ಟಿಯಾಗುತ್ತೆ, ನಿಮ್ಮ ಜೀವನ ಎಷ್ಟು ಚೆನ್ನಾಗಾಗುತ್ತೆ ಅನ್ನೋದನ್ನು ನೀವೇ ಅನುಭವ ಮಾಡ್ತೀರಾ. ದೇವರು ಹಾಗೂ ನಮ್ಮ ಮಧ್ಯ ಯಾವುದೇ ಮಧ್ಯಸ್ಥಿಕೆಗೆ ಅವಕಾಶ ಕೊಡದೇ ಇರುವುದರ ಮೂಲಕ ಹಾಗೂ ಯಾರು ಏನೇ ಹೇಳಿದ್ರೂ ಒಂದು ಸರಿ ಪರೀಕ್ಷೆ ಮಾಡಿ ನೋಡಿ, ವಿಮರ್ಶೆ ಮಾಡಿ ನೋಡಿ, ಚಿಂತನೆ ಮಾಡಿ ನೋಡಿ ಅದನ್ನು ಒಪ್ಕೊಳ್ಳೋದಾ ಬೇಡವಾ ಅಂತ ಅಂದ್ಕೊಂಡು ಮೋಸ ಹೋಗದೇ ಇರೋದರ ಮೂಲಕ ಈ ಸನಾತನ ಧರ್ಮವನ್ನು ಕಾಪಾಡುವ ಹೊಣೆ ನಾವು ನಿಭಾಯಿಸಿದಾಗತ್ತೆ. ನನ್ನ ಕೊನೆಯ ಕ್ವೆಶ್ಚನ್ ಇತ್ತು, ಈ ಸನಾತನ ಧರ್ಮವನ್ನು ಕಾಪಾಡೋ ಹೊಣೆ ಯಾರ ಮೇಲಿದೆ ಅಂತ. ನಮ್ಮೆಲ್ಲರ ಮೇಲೆ ಇದೆ. ಒಂದು ಕಡೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಮಾಜನ ದಾರಿ ತಪ್ಪಿಸ್ತಿರೋ ಜನರ 50% ಇದರಲ್ಲಿ ಜವಾಬ್ದಾರಿ ಇದ್ದರೆ, ಇನ್ನೂ 50% ಅದನ್ನು ನಂಬಿ ಅದನ್ನೇ ಅಳವಡಿಸ್ಕೊಂಡು ಅದೇ ಸತ್ಯ ಅಂತ ತಿಳ್ಕೊಂಡು ಅದೇ ದಾರಿಯಲ್ಲಿ ಆಚರಣೆ ಮಾಡಿ ತಪ್ಪಾಗಿ ನಡೆದು ತಪ್ಪಾಗಿ ಜೀವನ ನಡೆಸಿ ಕೊನೆ ಘಟ್ಟದಲ್ಲಿ ಅನುಭವಿಸ್ತಾ ಇರೋರು, ಮುಂದಿನ ನಮ್ಮ ಜನ್ಮಗಳಿಗೂ ಬುತ್ತಿ ಕಟ್ಟಿ ಇಡ್ತಾ ಇರೋರ ತಪ್ಪು ಕೂಡ ನಮ್ಮದು ಕೂಡ ಜವಾಬ್ದಾರಿ ಅದರಲ್ಲಿದೆ. ಹಾಗಾಗಿ ನಾವು ಅವರು ಸೇರಿ ನಮ್ಮೆಲ್ಲರ ಹೊಣೆ ಏನು ಅಂದರೆ ಈ ಸನಾತನ ಧರ್ಮವನ್ನು ಕಾಪಾಡಿಕೊಂಡು ಬರೋದು. ಸನಾತನ ಧರ್ಮ ಅಂತ ಇವತ್ತು ನಾವು ಎಷ್ಟು ಹೋರಾಡ್ತೀವಿ, ಎಷ್ಟು ಮಾತಾಡ್ತೀವಿ, ಅಯ್ಯೋ ನಾವು ಸನಾತನ ಧರ್ಮ, ನಾವು ಸನಾತನಿಗಳು, ನಮ್ಮ ಧರ್ಮ ಕಾಪಾಡ್ಕೋಬೇಕು ಅಂತ. ಆದರೆ ಅದಕ್ಕೋಸ್ಕರ ನಾವೇನು ಶ್ರಮ ಪಡ್ತಿದ್ದೀವಿ ಅನ್ನೋದನ್ನು ನಾವಿವತ್ತು ಯೋಚನೆ ಮಾಡಬೇಕಾಗಿದೆ. ಸನಾತನ ಧರ್ಮ ಕಾಪಾಡೋದು ಅಂದರೆ ನಾವೇನೋ ದೊಡ್ಡ ಉಪಕಾರ ಮಾಡ್ತಿದ್ದೀವಿ ಅಂತಲ್ಲ, ನಮ್ಮನ್ನು ನಾವೇ ಕಾಪಾಡ್ಕೊಳ್ಳೋದು. ಆ ಧರ್ಮ ಕಾಪಾಡ್ಕೊಂಡು ಬಂದು ವೇದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಮುಂಬರುವ ಭಾಗಗಳಲ್ಲಿ ಈ ಕರ್ಮಗಳು ಹೇಗೆಲ್ಲ ವರ್ಕ್ ಆಗುತ್ತೆ, ಯಾಕೆಲ್ಲ ನಮ್ಮ ಕರ್ಮ, ಯಾಕೆ ನಾವು ಮನುಷ್ಯರಾಗಿ ಹುಟ್ಟಿ ಬಂದಿದ್ದೀವಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಹೇಳಿದ್ದು ಮುಂಬರುವ ಎಷ್ಟೊಂದು ಎಪಿಸೋಡ್ಗಳು ಅದ್ಭುತ ವಿಷಯಗಳನ್ನು ಹೊತ್ತು ಬರ್ತಾ ಇದೆ. ದೇವಸ್ಥಾನಗಳು ಅಂದರೆ ಏನು, ದೇವಸ್ಥಾನಗಳು ಯಾಕೆ ಆ ಸಮಯದಲ್ಲಿ ಕಟ್ಟಲ್ಪಟ್ಟವು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವೈದಿಕ ವಿಚಾರಗಳ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.